ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ನಾವು ಮಹಾಭಾರತದ ಅತ್ಯಂತ ಪವಿತ್ರವಾದ ಮತ್ತು ಮನಸ್ಸಿಗೆ ಸ್ಪರ್ಶಿಸುವ ಒಂದು ಘಟನೆಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಅದು ಪಾಂಡವರು ಸ್ವರ್ಗವನ್ನು ಹೇಗೆ ತಲುಪಿದರು ಎಂಬ ಅದ್ಭುತ ಕಥೆ. ಸಾಮಾನ್ಯವಾಗಿ ಎಲ್ಲರಿಗೂ ಕುರುಕ್ಷೇತ್ರ ಯುದ್ಧದ ಕಥೆ ಗೊತ್ತಿರುತ್ತದೆ. ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದ ವಿಷಯ ಗೊತ್ತಿರುತ್ತದೆ. ಆದರೆ ಮಹಾಭಾರತದ ಕೊನೆಯ ಅಧ್ಯಾಯವಾದ ಸ್ವರ್ಗಾರೋಹಣ ಪರ್ವದ ಬಗ್ಗೆ ಅಷ್ಟಾಗಿ ತಿಳಿದಿರುವುದಿಲ್ಲ. ವಾಸ್ತವವಾಗಿ ಮಹಾಭಾರತದ ಸಾರ ಅಡಗಿರುವುದು ಇದೇ ಅಧ್ಯಾಯದಲ್ಲಿ. ಮಹಾಭಾರತ ಯುದ್ಧದ ನಂತರ ರಾಜ್ಯತ್ಯಾಗ ಮತ್ತು ಮಹಾಪ್ರಸ್ಥಾನದ ಆರಂಭ. ಕುರುಕ್ಷೇತ್ರದ ಮಹಾಯುದ್ಧವು 18 ದಿನಗಳ ಕಾಲ ನಡೆಯಿತು. ಆ ಯುದ್ಧದಲ್ಲಿ ಅನೇಕ ಮಹಾವೀರರು ತಮ್ಮ ಪ್ರಾಣವನ್ನು ಅರ್ಪಿಸಿದರು. ಭೀಷ್ಮ, ದ್ರೋಣಾಚಾರ್ಯ, ಕರ್ಣ, ಅಭಿಮನ್ಯು, ಘಟೋತ್ಕಚ, ದುರ್ಯೋಧನ ಸೇರಿದಂತೆ ಅನೇಕ ಶೂರರು ಯುದ್ಧಭೂಮಿಯಲ್ಲಿ ವೀರಮರಣ ಹೊಂದಿದರು. ಯುದ್ಧದ ಅಂತ್ಯದಲ್ಲಿ ಧರ್ಮವು ಜಯ ಸಾಧಿಸಿದರೂ ಆ ಜಯದ ಹಿಂದೆ ಅಪಾರ ದುಃಖ ಅಡಗಿತ್ತು. ಪಾಂಡವರು ರಾಜ್ಯವನ್ನು ಪಡೆದರು, ಆದರೆ ತಮ್ಮ ಬಂಧುಗಳು, ಗುರುಗಳು ಮತ್ತು ಸ್ನೇಹಿತರನ್ನು ಕಳೆದುಕೊಂಡ ನೋವು ಅವರ ಮನಸ್ಸನ್ನು ಸದಾ ಕಾಡುತ್ತಿತ್ತು. ಯುಧಿಷ್ಠಿರನಿಗೆ ರಾಜಮಕುಟ ಸಿಕ್ಕರೂ ಅವನ ಹೃದಯದಲ್ಲಿ ಸಂತೋಷಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ ಮತ್ತು ಪಶ್ಚಾತ್ತಾಪವಿತ್ತು. ಈ ರಾಜ್ಯಕ್ಕಾಗಿ ಎಷ್ಟೋ ಜನರು ಪ್ರಾಣ ಕಳೆದುಕೊಂಡರು. ಈ ಸಿಂಹಾಸನ ನನಗೆ ಸುಖವನ್ನು ಕೊಡುತ್ತದೆಯೇ ಎಂಬ ಪ್ರಶ್ನೆ ಅವನ ಮನಸ್ಸನ್ನು ಕಾಡುತ್ತಲೇ ಇತ್ತು. ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಧೈರ್ಯ ತುಂಬಿದನು. ಧರ್ಮಕ್ಕಾಗಿ ನಡೆದ ಯುದ್ಧದಲ್ಲಿ ನೀನು ನಿನ್ನ ಕರ್ತವ್ಯವನ್ನು ನೆರವೇರಿಸಿದ್ದೀಯೆ. ಈಗ ಪ್ರಜೆಗಳನ್ನು ನ್ಯಾಯದಿಂದ ಆಳುವುದು ನಿನ್ನ ಧರ್ಮ ಎಂದು ಉಪದೇಶಿಸಿದನು. ಆ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ ಯುಧಿಷ್ಠಿರನು ಹಸ್ತಿನಾಪುರದ ರಾಜನಾಗಿ ಪಟ್ಟಾಭಿಷೇಕ ಹೊಂದಿದನು. ಭೀಮನು ಯುವರಾಜನಾಗಿ ರಾಜ್ಯ ಕಾರ್ಯದಲ್ಲಿ ನೆರವಾದನು. ಅರ್ಜುನನು ದೇಶದ ರಕ್ಷಣೆಯನ್ನು ನೋಡಿಕೊಂಡನು. ನಕುಲ ಮತ್ತು ಸಹದೇವರು ಆಡಳಿತವನ್ನು ಸುಸೂತ್ರವಾಗಿ ನಡೆಸಲು ತಮ್ಮ ಜ್ಞಾನವನ್ನು ಬಳಸಿದರು. ದ್ರೌಪದಿಯು ರಾಣಿಯಾಗಿ ಪ್ರಜೆಗಳ ಹಿತಕ್ಕಾಗಿ ಕಾರ್ಯನಿರ್ವಹಿಸಿದಳು. ಅನೇಕ ವರ್ಷಗಳ ಕಾಲ ಅವರ ಆಡಳಿತದಲ್ಲಿ ರಾಜ್ಯದಲ್ಲಿ ಸಮೃದ್ಧಿ ನೆಲೆಸಿತು. ಮಳೆ ಸಮಯಕ್ಕೆ ಸರಿಯಾಗಿ ಸುರಿಯುತ್ತಿತ್ತು. ಬೆಳೆಗಳು ಸಮೃದ್ಧಿಯಾಗಿ ಬೆಳೆಯುತ್ತಿದ್ದವು. ಜನರು ಶಾಂತಿ, ಸುಖ ಮತ್ತು ನೆಮ್ಮದಿಯಿಂದ ಬದುಕುತ್ತಿದ್ದರು. ಕಾಲ ಯಾರಿಗಾಗಿ ನಿಲ್ಲುವುದಿಲ್ಲ. ವರ್ಷಗಳು ಕಳೆದವು. ಸುಮಾರು 36 ವರ್ಷಗಳ ನಂತರ ಲೋಕದಲ್ಲಿ ಮಹತ್ತರ ಬದಲಾವಣೆಗಳು ಸಂಭವಿಸಿದವು. ದ್ವಾರಕೆಯಲ್ಲಿ ಯಾದವ ವಂಶದವರ ನಡುವೆ ಭೀಕರ ಕಲಹ ಉಂಟಾಯಿತು. ಪರಸ್ಪರ ಯುದ್ಧ ಮಾಡಿಕೊಂಡು ಯಾದವರು ತಮ್ಮದೇ ಕೈಯಿಂದ ತಮ್ಮ ವಂಶವನ್ನು ನಾಶ ಮಾಡಿಕೊಂಡರು. ಈ ಘಟನೆಗಳು ನಡೆಯುವ ಸಮಯದಲ್ಲಿ ಶ್ರೀಕೃಷ್ಣನು ತನ್ನ ಅವತಾರದ ಕಾರ್ಯವನ್ನು ಪೂರ್ಣಗೊಳಿಸಿ ಭೂಲೋಕವನ್ನು ತ್ಯಜಿಸುವ ಸಮಯ ಬಂದಿದೆ ಎಂದು ತಿಳಿದಿದ್ದನು. ಒಂದು ದಿನ ಅರಣ್ಯದಲ್ಲಿ ಧ್ಯಾನಿಸುತ್ತಿದ್ದಾಗ ಒಬ್ಬ ಬೇಟೆಗಾರನು ಅವನ ಪಾದವನ್ನು ಜಿಂಕೆಯೆಂದು ಭಾವಿಸಿ ಬಾಣ ಹಾರಿಸಿದನು. ಆ ಬಾಣವೇ ಶ್ರೀಕೃಷ್ಣನ ಭೂಲೋಕದ ಅವತಾರದ ಅಂತ್ಯಕ್ಕೆ ಕಾರಣವಾಯಿತು. ಪರಮಾತ್ಮನಾದ ಕೃಷ್ಣನು ತನ್ನ ದೈವಿಕ ಸ್ವರೂಪವನ್ನು ಧರಿಸಿ ವೈಕುಂಠಕ್ಕೆ ಮರಳಿದನು. ಶ್ರೀಕೃಷ್ಣನ ನಿರ್ಗಮನದ ಸುದ್ದಿ ಹಸ್ತಿನಾಪುರ ತಲುಪಿದಾಗ ಪಾಂಡವರು ಬೆಚ್ಚಿಬಿದ್ದರು. ವಿಶೇಷವಾಗಿ ಅರ್ಜುನನಿಗೆ ಆ ಸುದ್ದಿ ಅತ್ಯಂತ ದುಃಖವನ್ನುಂಟು ಮಾಡಿತು. ತನ್ನ ಜೀವನದ ಪ್ರತಿಯೊಂದು ಮಹತ್ವದ ಕ್ಷಣದಲ್ಲೂ ಜೊತೆಯಾಗಿದ್ದ ಸ್ನೇಹಿತನನ್ನು ಕಳೆದುಕೊಂಡ ನೋವು ಅವನನ್ನು ಆವರಿಸಿತು. ದ್ವಾರಕೆಯಿಂದ ಉಳಿದವರನ್ನು ಕರೆತರಲು ಹೊರಟ ಅರ್ಜುನನು ಹಿಂದಿನಂತೆ ತನ್ನ ಗಾಂಡೀವದಿಂದ ಅದ್ಭುತ ಶೌರ್ಯ ತೋರಲು ಸಾಧ್ಯವಾಗಲಿಲ್ಲ. ದಿವ್ಯಾಸ್ತ್ರಗಳ ಶಕ್ತಿ ಅವನನ್ನು ಬಿಟ್ಟಿತ್ತು. ಆಗ ಅವನಿಗೆ ಅರಿವಾಯಿತು, ತನ್ನ ಶಕ್ತಿಯ ಮೂಲ ತನ್ನ ಅಹಂಕಾರವಲ್ಲ, ಶ್ರೀಕೃಷ್ಣನ ಕೃಪೆ. ಈ ಎಲ್ಲ ಘಟನೆಗಳನ್ನು ಕಂಡ ಯುಧಿಷ್ಠಿರನು ಗಂಭೀರವಾಗಿ ಯೋಚಿಸಿದನು. ನಮ್ಮ ಜೀವನದ ಮುಖ್ಯ ಕರ್ತವ್ಯ ಮುಗಿದಿದೆ. ರಾಜ್ಯಭಾರವನ್ನು ನಡೆಸಿದ್ದೇವೆ, ಧರ್ಮವನ್ನು ಕಾಪಾಡಿದ್ದೇವೆ. ಈಗ ಉಳಿದಿರುವ ಜೀವನವನ್ನು ಭಗವಂತನ ಸ್ಮರಣೆಯಲ್ಲಿ ಕಳೆಯಬೇಕು ಎಂದು ತನ್ನ ಸಹೋದರರಿಗೆ ಹೇಳಿದನು. ಭೀಮ, ಅರ್ಜುನ, ನಕುಲ, ಸಹದೇವ ಮತ್ತು ದ್ರೌಪದಿ ಎಲ್ಲರೂ ಈ ನಿರ್ಧಾರವನ್ನು ಒಪ್ಪಿಕೊಂಡರು. ಅವರು ರಾಜ್ಯ, ಸಂಪತ್ತು, ವೈಭವ, ಅರಮನೆ ಮತ್ತು ಎಲ್ಲಾ ಸುಖಗಳನ್ನು ತ್ಯಜಿಸಲು ಸಿದ್ಧರಾದರು. ಏಕೆಂದರೆ ಶಾಶ್ವತವಾದದ್ದು ಧರ್ಮ ಮಾತ್ರ, ಉಳಿದದ್ದು ಎಲ್ಲವೂ ನಶ್ವರ ಎಂಬ ಸತ್ಯ ಅವರಿಗೆ ಸ್ಪಷ್ಟವಾಗಿತ್ತು. ಪಾಂಡವರು ತಮ್ಮ ಮೊಮ್ಮಗ ಪರೀಕ್ಷಿತನನ್ನು ಹಸ್ತಿನಾಪುರದ ರಾಜನನ್ನಾಗಿ ನೇಮಿಸಿದರು. ಪರೀಕ್ಷಿತನು ಅಭಿಮನ್ಯುವಿನ ಮಗ ಮತ್ತು ಅರ್ಜುನನ ಮೊಮ್ಮಗ. ಅವನಿಗೆ ಯುಧಿಷ್ಠಿರನು ಧರ್ಮದಿಂದ ರಾಜ್ಯವನ್ನು ನಡೆಸುವಂತೆ ಉಪದೇಶ ನೀಡಿದನು. ಪ್ರಜೆಗಳ ಮುಂದೆ ನಿಂತು ಪಾಂಡವರು ಕೊನೆಯ ಬಾರಿ ಆಶೀರ್ವಾದ ನೀಡಿದರು. ಜನರು ಕಣ್ಣೀರಿನಿಂದ ಅವರನ್ನು ಬೀಳ್ಕೊಟ್ಟರು. ನಮ್ಮನ್ನು ಬಿಟ್ಟು ಹೋಗಬೇಡಿ ಎಂದು ಪ್ರಾರ್ಥಿಸಿದರು. ಪಾಂಡವರ ನಿರ್ಧಾರ ಅಚಲವಾಗಿತ್ತು. ಅವರು ಲೋಕದ ಎಲ್ಲಾ ಬಂಧನಗಳನ್ನು ಬಿಟ್ಟು ಪರಮಗತಿಯತ್ತ ಸಾಗಲು ನಿರ್ಧರಿಸಿದ್ದರು. ಅವರು ರಾಜವಸ್ತ್ರಗಳನ್ನು ಬಿಟ್ಟು ಸರಳವಾದ ಬಿಳಿ ವಸ್ತ್ರಗಳನ್ನು ಧರಿಸಿದರು. ಬಂಗಾರದ ಕಿರೀಟ, ಆಭರಣ, ಅಮೂಲ್ಯ ರತ್ನಗಳು, ರಾಜದಂಡ ಎಲ್ಲವನ್ನೂ ತ್ಯಜಿಸಿದರು. ಕೈಯಲ್ಲಿ ಯಾವುದೇ ಆಯುಧವಿಲ್ಲ, ಮನಸ್ಸಿನಲ್ಲಿ ಯಾವುದೇ ಆಸೆಯಿಲ್ಲ, ಹೃದಯದಲ್ಲಿ ಕೇವಲ ಭಗವಂತನ ಸ್ಮರಣೆ ಮಾತ್ರ. ಇದೇ ಅವರ ನಿಜವಾದ ವೈರಾಗ್ಯ. ಒಮ್ಮೆ ಇಡೀ ಭೂಮಿಯನ್ನು ಆಳಿದ ಮಹಾರಾಜರು ಈಗ ಸಾಮಾನ್ಯ ಯಾತ್ರಿಕರಂತೆ ಕಾಲ್ನಡಿಗೆಯಲ್ಲಿ ಹೊರಟರು.
ಜೀವನದಲ್ಲಿ ಮನುಷ್ಯ ಎಷ್ಟೇ ಎತ್ತರಕ್ಕೆ ಏರಿದರೂ ಕೊನೆಯಲ್ಲಿ ಎಲ್ಲವನ್ನೂ ಬಿಟ್ಟು ಹೋಗಬೇಕಾಗುತ್ತದೆ ಎಂಬ ಸಂದೇಶವನ್ನು ಅವರ ಈ ನಡೆ ಸಾರುತ್ತಿತ್ತು. ಉತ್ತರ ದಿಕ್ಕಿನತ್ತ ಅವರು ತಮ್ಮ ಪವಿತ್ರ ಯಾತ್ರೆಯನ್ನು ಆರಂಭಿಸಿದರು. ಈ ಯಾತ್ರೆಯನ್ನು ಮಹಾಭಾರತದಲ್ಲಿ ಮಹಾಪ್ರಸ್ಥಾನ ಎಂದು ಕರೆಯಲಾಗುತ್ತದೆ. ಅವರ ಹಿಂದೆ ಯಾರೂ ಇರಲಿಲ್ಲ, ಸೇನೆ ಇರಲಿಲ್ಲ, ರಥಗಳಿರಲಿಲ್ಲ, ಆನೆ, ಕುದುರೆಗಳಿರಲಿಲ್ಲ. ಕೇವಲ 6 ಜನ: ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ ಮತ್ತು ದ್ರೌಪದಿ. ಅವರ ಜೊತೆ ಅಚ್ಚರಿಯ ಸಂಗತಿಯೊಂದು ನಡೆಯಿತು. ಒಂದು ನಾಯಿ ಅವರ ಹಿಂದೆ ನಿಧಾನವಾಗಿ ನಡೆಯತೊಡಗಿತು. ಅದು ಯಾರಿಗೂ ಸೇರಿದ ನಾಯಿಯಂತೆ ಕಾಣಲಿಲ್ಲ, ಆದರೆ ಅದು ಪಾಂಡವರನ್ನು ಬಿಟ್ಟು ಒಂದು ಕ್ಷಣವೂ ದೂರವಾಗಲಿಲ್ಲ. ಉಳಿದವರು ಅದನ್ನು ಸಾಮಾನ್ಯ ನಾಯಿ ಎಂದು ಭಾವಿಸಿದರು, ಆದರೆ ಯುಧಿಷ್ಠಿರನು ಅದನ್ನು ಓಡಿಸಲಿಲ್ಲ. ಇದು ಒಂದು ಜೀವ, ನಮ್ಮ ಜೊತೆಗೆ ಬರುತ್ತಿದೆ, ಇದಕ್ಕೂ ಬದುಕುವ ಹಕ್ಕಿದೆ ಎಂದು ಕರುಣೆ ತೋರಿದನು. ಹೀಗೆ ಪಾಂಡವರು ತಮ್ಮ ಜೀವನದ ಕೊನೆಯ ಮತ್ತು ಅತ್ಯಂತ ಪವಿತ್ರ ಯಾತ್ರೆಯನ್ನು ಆರಂಭಿಸಿದರು. ಮುಂದೆ ಎತ್ತರದ ಹಿಮಾಲಯ, ಕಠಿಣ ಮಾರ್ಗ, ಹಿಮ, ಗಾಳಿ ಮತ್ತು ಅನೇಕ ಪರೀಕ್ಷೆಗಳು ಅವರನ್ನು ಎದುರು ನೋಡುತ್ತಿದ್ದವು. ಆದರೆ ಅವರ ಮನಸ್ಸಿನಲ್ಲಿ ಭಯ ಇರಲಿಲ್ಲ, ಏಕೆಂದರೆ ಅವರು ಭೂಲೋಕದ ಎಲ್ಲ ಆಸೆಗಳನ್ನು ತ್ಯಜಿಸಿ ಪರಮಸತ್ಯದತ್ತ ಹೆಜ್ಜೆ ಹಾಕುತ್ತಿದ್ದರು. ಇದೇ ಅವರ ಸ್ವರ್ಗಯಾತ್ರೆಯ ಮೊದಲ ಅಧ್ಯಾಯ. ಮಹಾಪ್ರಸ್ಥಾನದ ಕಠಿಣ ಯಾತ್ರೆ ಮತ್ತು ದ್ರೌಪದಿಯ ಪತನ. ಪಾಂಡವರು ರಾಜ್ಯ, ವೈಭವ ಮತ್ತು ಎಲ್ಲ ಐಶ್ವರ್ಯವನ್ನು ತ್ಯಜಿಸಿ ಉತ್ತರ ದಿಕ್ಕಿನತ್ತ ತಮ್ಮ ಮಹಾಪ್ರಸ್ಥಾನವನ್ನು ಆರಂಭಿಸಿದರು. ಅವರ ಮನಸ್ಸಿನಲ್ಲಿ ಈಗ ಒಂದೇ ಒಂದು ಗುರಿ ಇತ್ತು: ಭಗವಂತನನ್ನು ಸೇರುವುದು ಮತ್ತು ಜೀವನದ ಕೊನೆಯ ಪ್ರಯಾಣವನ್ನು ಧರ್ಮ ಮಾರ್ಗದಲ್ಲಿ ಪೂರ್ಣಗೊಳಿಸುವುದು. ಅವರು ಸಾಗಿದ ದಾರಿಯು ಸಾಮಾನ್ಯ ದಾರಿಯಲ್ಲ. ಎತ್ತರದ ಪರ್ವತಗಳು, ದಟ್ಟ ಕಾಡುಗಳು, ಹಿಮದಿಂದ ಆವೃತವಾದ ಕಣಿವೆಗಳು, ಪ್ರಬಲ ಗಾಳಿಗಳು, ಕಲ್ಲುಗಳಿಂದ ತುಂಬಿದ ಕಠಿಣ ಮಾರ್ಗಗಳು ಇವೆಲ್ಲವೂ ಅವರ ಮುಂದೆ ಬಂದವು. ಒಂದು ಕಾಲದಲ್ಲಿ ರಾಜರಾಗಿ ವೈಭವದಲ್ಲಿ ಬದುಕಿದ್ದವರು ಈಗ ಸಾಮಾನ್ಯ ಯಾತ್ರಿಕರಂತೆ ಬರಿಗಾಲಿನಲ್ಲಿ ನಡೆದು ಸಾಗುತ್ತಿದ್ದರು. ಹಸಿವು ಬಂದಾಗ ಸಿಕ್ಕದ್ದನ್ನು ಸೇವಿಸುತ್ತಿದ್ದರು, ಬಾಯಾರಿಕೆಯಾದಾಗ ಹರಿಯುವ ಹೊಳೆಗಳಿಂದ ನೀರು ಕುಡಿಯುತ್ತಿದ್ದರು ಮತ್ತು ರಾತ್ರಿ ಬಂದಾಗ ಆಕಾಶವನ್ನೇ ಹೊದಿಕೆಯಾಗಿ ಮಾಡಿಕೊಂಡು ವಿಶ್ರಾಂತಿ ಪಡೆಯುತ್ತಿದ್ದರು. ಅವರ ಮನಸ್ಸಿನಲ್ಲಿ ಯಾವುದಕ್ಕೂ ಆಸೆ ಇರಲಿಲ್ಲ. ಭಗವಂತನ ಸ್ಮರಣೆ ಮತ್ತು ಧರ್ಮದ ಮಾರ್ಗವೇ ಅವರ ಆಧಾರವಾಗಿತ್ತು. ಈ ಯಾತ್ರೆಯಲ್ಲಿ ಯುಧಿಷ್ಠಿರನು ಸದಾ ಮುಂಚಿತವಾಗಿ ನಡೆಯುತ್ತಿದ್ದನು. ಅವನ ಹಿಂದೆ ಭೀಮ, ಅರ್ಜುನ, ನಕುಲ, ಸಹದೇವ ಮತ್ತು ಕೊನೆಯಲ್ಲಿ ದ್ರೌಪದಿ ನಡೆಯುತ್ತಿದ್ದಳು. ಅವರ ಹಿಂದೆ ಆ ನಾಯಿ ಕೂಡ ಮೌನವಾಗಿ ಸಾಗುತ್ತಿತ್ತು. ಅದು ಯಾವತ್ತೂ ಮುಂದೆ ಹೋಗಲಿಲ್ಲ, ಹಿಂದೆ ಉಳಿಯಲಿಲ್ಲ. ಅದು ಯುಧಿಷ್ಠಿರನ ಹೆಜ್ಜೆಗಳನ್ನು ಅನುಸರಿಸುತ್ತಲೇ ಇತ್ತು. ಈ ದೃಶ್ಯವನ್ನು ನೋಡಿದವರು ಯಾರಾದರೂ ಇದ್ದರೆ ಅವರು ಇದು ಸಾಮಾನ್ಯ ಯಾತ್ರೆಯಲ್ಲ, ಮಾನವನ ಅಂತಿಮ ಸತ್ಯದತ್ತ ಸಾಗುವ ಪವಿತ್ರ ಪಥ ಎಂದು ಅರಿತುಕೊಳ್ಳುತ್ತಿದ್ದರು. ದಿನಗಳು ಕಳೆಯುತ್ತಾ ಹೋದವು. ಅವರು ಹಿಮಾಲಯದ ಎತ್ತರದ ಪ್ರದೇಶಗಳನ್ನು ತಲುಪಿದರು. ಗಾಳಿಯಲ್ಲಿ ಚಳಿಯ ತೀವ್ರತೆ ಹೆಚ್ಚಾಗುತ್ತಿತ್ತು. ಉಸಿರಾಡುವುದೇ ಕಷ್ಟವಾಗುವ ಪರಿಸ್ಥಿತಿ. ಪ್ರತಿಯೊಂದು ಹೆಜ್ಜೆಯೂ ಒಂದು ಪರೀಕ್ಷೆಯಂತಿತ್ತು. ಆದರೂ ಯಾರೂ ಹಿಂದೆ ಸರಿಯಲಿಲ್ಲ, ಏಕೆಂದರೆ ಅವರ ಗುರಿ ಸ್ವರ್ಗವಲ್ಲ, ಧರ್ಮವನ್ನು ಕೊನೆಯ ಉಸಿರಿನವರೆಗೂ ಪಾಲಿಸುವುದಾಗಿತ್ತು. ಒಂದು ದಿನ ಅವರು ಅತ್ಯಂತ ಕಠಿಣವಾದ ಹಿಮದ ಇಳಿಜಾರಿನಲ್ಲಿ ನಡೆಯುತ್ತಿದ್ದಾಗ ದ್ರೌಪದಿಯ ಹೆಜ್ಜೆಗಳು ನಿಧಾನವಾಗತೊಡಗಿದವು. ಅನೇಕ ವರ್ಷಗಳ ಕಷ್ಟ, ಯುದ್ಧದ ನೆನಪುಗಳು, ದೇಹದ ಆಯಾಸ ಇವೆಲ್ಲವೂ ಅವಳನ್ನು ದುರ್ಬಲಗೊಳಿಸಿದ್ದವು. ಏಕಾಏಕಿ ಅವಳು ಸಮತೋಲನ ಕಳೆದುಕೊಂಡು ನೆಲಕ್ಕೆ ಬಿದ್ದಳು. ಮತ್ತೆ ಎದ್ದೇಳಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಅವಳ ಪ್ರಾಣ ದೇಹವನ್ನು ತೊರೆದಿತು. ಭೀಮನು ಇದನ್ನು ಕಂಡು ತಕ್ಷಣ ನಿಂತನು. ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅಣ್ಣ, ದ್ರೌಪದಿ ನಮ್ಮ ಜೊತೆ ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ದಾಳೆ. ಅರಣ್ಯವಾಸದಲ್ಲಿ ನಮ್ಮ ಜೊತೆಯಲ್ಲಿದ್ದಳು, ಅವಮಾನವನ್ನು ಸಹಿಸಿಕೊಂಡಳು, ಯುದ್ಧದ ನೋವನ್ನು ಅನುಭವಿಸಿದಳು. ಈಗ ಅವಳು ಯಾಕೆ ಬಿದ್ದಳು? ನಾವು ಅವಳನ್ನು ಬಿಟ್ಟು ಹೇಗೆ ಮುಂದೆ ಹೋಗಬಹುದು ಎಂದು ಕೇಳಿದನು. ಯುಧಿಷ್ಠಿರನು ಹಿಂದೆ ತಿರುಗಿ ನೋಡಲಿಲ್ಲ. ಅವನ ಕಣ್ಣುಗಳಲ್ಲಿ ದುಃಖವಿದ್ದರೂ ಮನಸ್ಸಿನಲ್ಲಿ ಧರ್ಮದ ದೃಢತೆ ಇತ್ತು. ಶಾಂತಸ್ವರದಲ್ಲಿ ಅವನು ಹೇಳಿದನು, ಭೀಮ, ಈ ಯಾತ್ರೆ ದೇಹದ ಯಾತ್ರೆಯಲ್ಲ, ಇದು ಆತ್ಮದ ಯಾತ್ರೆ. ಇಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ಮದ ಫಲವನ್ನು ಅನುಭವಿಸುತ್ತಾರೆ. ದ್ರೌಪದಿ ಮಹಾನ್ ಸ್ತ್ರೀ. ಅವಳು ಪತಿವ್ರತೆ, ಧೈರ್ಯಶಾಲಿ, ಧರ್ಮನಿಷ್ಠೆ ಹೊಂದಿದ್ದಳು. ಆದರೆ ಅವಳ ಮನಸ್ಸಿನಲ್ಲಿ ಒಂದು ಸಣ್ಣ ದೋಷ ಇತ್ತು. 5 ಪತಿಗಳಿಗೆ ಸಮಾನ ಪ್ರೀತಿ ತೋರಬೇಕಾಗಿದ್ದರೂ ಅವಳು ಅರ್ಜುನನನ್ನು ಹೆಚ್ಚು ಪ್ರೀತಿಸುತ್ತಿದ್ದಳು. ಈ ಪಕ್ಷಪಾತವೇ ಅವಳ ಸೂಕ್ಷ್ಮ ದೋಷ. ಧರ್ಮದ ಮಾರ್ಗದಲ್ಲಿ ಸಣ್ಣ ದೋಷವು ಪರೀಕ್ಷೆಗೆ ಒಳಗಾಗುತ್ತದೆ. ಯುಧಿಷ್ಠಿರನ ಈ ಮಾತು ಕೇಳಿ ಭೀಮನಿಗೆ ನೋವಾಯಿತು. ಇಷ್ಟು ಸಣ್ಣ ದೋಷಕ್ಕೂ ಇಂತಹ ಫಲವೇ ಎಂದು ಅವನು ಮನಸ್ಸಿನಲ್ಲಿ ಯೋಚಿಸಿದನು. ಆದರೆ ಯುಧಿಷ್ಠಿರನು ಮುಂದುವರಿದು, ಭೀಮ, ನಾವು ಯಾರನ್ನೂ ತೀರ್ಪು ಕೊಡಲು ಸಾಧ್ಯವಿಲ್ಲ. ಧರ್ಮದ ತೀರ್ಪು ಸಂಪೂರ್ಣ ನ್ಯಾಯದ ಮೇಲೆ ನಿಂತಿರುತ್ತದೆ. ಮನುಷ್ಯನ ಒಳಮನಸ್ಸಿನ ಪ್ರತಿಯೊಂದು ಭಾವನೆಯು ಧರ್ಮಕ್ಕೆ ತಿಳಿದಿರುತ್ತದೆ ಎಂದು ಹೇಳಿದನು. ಪಾಂಡವರು ತಮ್ಮ ಕಣ್ಣೀರನ್ನು ಹೃದಯದಲ್ಲೇ ಮರೆಮಾಚಿಕೊಂಡು ಮುಂದೆ ನಡೆಯತೊಡಗಿದರು. ಹಿಂದಕ್ಕೆ ನೋಡುವುದು ಅವರ ನಿಯಮವಲ್ಲ, ಯಾರಿಗಾಗಿ ಯಾತ್ರೆಯನ್ನು ನಿಲ್ಲಿಸುವುದು ಅವರ ಧರ್ಮವಲ್ಲ.
ಏಕೆಂದರೆ ಅವರು ಈಗ ಭೌತಿಕ ಸಂಬಂಧಗಳನ್ನು ಮೀರಿ ಆತ್ಮಜ್ಞಾನದ ಪಥದಲ್ಲಿ ಸಾಗುತ್ತಿದ್ದರು. ದ್ರೌಪದಿಯ ಜೀವನವನ್ನು ನೆನೆಸಿದರೆ ಅದು ಅಪಾರ ತ್ಯಾಗದ ಕಥೆಯಾಗಿದೆ. ಅಗ್ನಿಯಿಂದ ಜನಿಸಿದ ರಾಜಕುಮಾರಿ, 5 ಮಹಾವೀರರ ಪತ್ನಿ, ಸಭೆಯಲ್ಲಿ ಅವಮಾನವನ್ನು ಎದುರಿಸಿದ ಧೈರ್ಯಶಾಲಿ ಮಹಿಳೆ, ಅರಣ್ಯವಾಸದ ಕಷ್ಟವನ್ನು ಸಹಿಸಿದ ಸ್ತ್ರೀ, ತನ್ನ ಮಕ್ಕಳನ್ನು ಕಳೆದುಕೊಂಡ ತಾಯಿ, ಇಂತಹ ಅನೇಕ ನೋವುಗಳನ್ನು ಅನುಭವಿಸಿದರೂ ಧರ್ಮವನ್ನು ಬಿಡಲಿಲ್ಲ. ಆದರೂ ಮಾನವನ ಮನಸ್ಸಿನಲ್ಲಿ ಅಡಗಿರುವ ಅತಿ ಸೂಕ್ಷ್ಮವಾದ ಆಸಕ್ತಿ ಮತ್ತು ಪಕ್ಷಪಾತವು ಅಂತಿಮ ಪರೀಕ್ಷೆಯಲ್ಲಿ ಪರಿಗಣನೆಗೆ ಬರುತ್ತದೆ ಎಂಬುದನ್ನು ಮಹಾಭಾರತ ಇಲ್ಲಿ ತಿಳಿಸುತ್ತದೆ. ದ್ರೌಪದಿಯ ಪತನವು ಸೋಲಿನ ಸಂಕೇತವಲ್ಲ, ಅದು ಮಾನವನ ಜೀವನದಲ್ಲಿ ಯಾರೂ ಸಂಪೂರ್ಣ ದೋಷರಹಿತರಲ್ಲ ಎಂಬ ಸತ್ಯದ ಸಂಕೇತವಾಗಿದೆ. ಎಷ್ಟೇ ಮಹಾನ್ ವ್ಯಕ್ತಿಯಾಗಿದ್ದರೂ ಆತ್ಮಪರಿಶೀಲನೆ ಅಗತ್ಯ. ಧರ್ಮದ ಮಾರ್ಗದಲ್ಲಿ ನಡೆಯುವವನು ತನ್ನ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಎಂಬ ಸಂದೇಶವನ್ನು ಈ ಘಟನೆಯು ನೀಡುತ್ತದೆ. ದ್ರೌಪದಿಯನ್ನು ಹಿಂದೆ ಬಿಟ್ಟು ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರು ತಮ್ಮ ಪಯಣವನ್ನು ಮುಂದುವರಿಸಿದರು. ಅವರ ಹಿಂದೆ ಇನ್ನೂ ಆ ನಾಯಿ ಮೌನವಾಗಿ ನಡೆದು ಬರುತ್ತಿತ್ತು. ಅದು ಯಾವುದೇ ಶಬ್ದ ಮಾಡಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಡೆಯಲಿರುವ ಮಹತ್ತರ ಪರೀಕ್ಷೆಗೆ ಅದು ಸಾಕ್ಷಿಯಾಗಲಿತ್ತು. ಮುಂದೆ ಹಿಮಾಲಯ ಇನ್ನಷ್ಟು ಕಠಿಣವಾಗುತ್ತಿತ್ತು. ಶೀತ ಹೆಚ್ಚಾಗುತ್ತಿತ್ತು. ಪ್ರತಿಯೊಂದು ಹೆಜ್ಜೆಯೂ ಜೀವನದ ಕೊನೆಯ ಪರೀಕ್ಷೆಯಾಗಿ ಮಾರ್ಪಡುತ್ತಿತ್ತು. ಇನ್ನೂ 4 ಪಾಂಡವರಿಗೂ ತಮ್ಮ ತಮ್ಮ ಕರ್ಮದ ಫಲ ಎದುರು ಕಾಯುತ್ತಿತ್ತು. ಸಹದೇವ, ನಕುಲ, ಅರ್ಜುನ ಮತ್ತು ಭೀಮನ ಪತನ. ದ್ರೌಪದಿಯ ಪತನದ ನಂತರ ಉಳಿದ 5 ಮಂದಿ ತಮ್ಮ ಯಾತ್ರೆಯನ್ನು ಮುಂದುವರಿಸಿದರು. ಮುಂದೆ ಹಿಮದಿಂದ ಆವೃತವಾದ ಎತ್ತರದ ಶಿಖರಗಳು ಕಾಣುತ್ತಿದ್ದವು. ಗಾಳಿ ಇನ್ನಷ್ಟು ತೀಕ್ಷ್ಣವಾಗಿತ್ತು. ಪ್ರತಿಯೊಂದು ಹೆಜ್ಜೆಯೂ ದೇಹದ ಶಕ್ತಿಯನ್ನು ಪರೀಕ್ಷಿಸುತ್ತಿತ್ತು. ಆದರೆ ಯುಧಿಷ್ಠಿರನ ಮುಖದಲ್ಲಿ ಭಯವಿರಲಿಲ್ಲ. ಅವನ ಮನಸ್ಸು ಸಂಪೂರ್ಣವಾಗಿ ಧರ್ಮದಲ್ಲಿ ಸ್ಥಿರವಾಗಿತ್ತು. ಭೀಮನು ತನ್ನ ಬಲದಿಂದ ಮುಂದೆ ಸಾಗುತ್ತಿದ್ದನು. ಅರ್ಜುನನು ತನ್ನ ಮನಸ್ಸಿನಲ್ಲಿ ಶ್ರೀಕೃಷ್ಣನ ನೆನಪನ್ನು ಹೊತ್ತು ನಡೆಯುತ್ತಿದ್ದನು. ನಕುಲ ಮತ್ತು ಸಹದೇವರು ಮೌನವಾಗಿ ತಮ್ಮ ಅಣ್ಣನನ್ನು ಅನುಸರಿಸುತ್ತಿದ್ದರು. ಅವರ ಹಿಂದೆ ಆ ನಾಯಿ ಇನ್ನೂ ನಿಷ್ಠೆಯಿಂದ ಬರುತ್ತಲೇ ಇತ್ತು. ಸ್ವಲ್ಪ ದೂರ ಸಾಗಿದ ನಂತರ ಸಹದೇವನ ಹೆಜ್ಜೆಗಳು ನಿಧಾನವಾಗತೊಡಗಿದವು. ಅವನು ಅತ್ಯಂತ ಜ್ಞಾನಿಯಾಗಿದ್ದನು. ಜ್ಯೋತಿಷ್ಯ, ರಾಜನೀತಿ, ಶಾಸ್ತ್ರಗಳು ಮತ್ತು ಧರ್ಮಶಾಸ್ತ್ರಗಳಲ್ಲಿ ಅವನಿಗೆ ಅಪಾರ ಪಾಂಡಿತ್ಯವಿತ್ತು. ಅನೇಕ ಬಾರಿ ಅವನ ಸಲಹೆಯಿಂದ ಪಾಂಡವರು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರು. ಆದರೆ ಮಾನವನ ಜೀವನದಲ್ಲಿ ಜ್ಞಾನ ದೊಡ್ಡ ಗುಣವಾದರೂ ಅದೇ ಜ್ಞಾನ ಅಹಂಕಾರವಾಗಿ ಮಾರ್ಪಟ್ಟರೆ ಅದು ದೋಷವಾಗುತ್ತದೆ. ಸಹದೇವನ ಮನಸ್ಸಿನ ಆಳದಲ್ಲಿ ಒಂದು ಸೂಕ್ಷ್ಮ ಭಾವನೆ ಇತ್ತು, ನನ್ನಷ್ಟು ಜ್ಞಾನ ಯಾರಿಗೂ ಇಲ್ಲ. ಆ ಭಾವನೆ ಹೊರಗೆ ಕಾಣಿಸದಿದ್ದರೂ ಧರ್ಮಕ್ಕೆ ಅದು ತಿಳಿದಿತ್ತು. ಹಠಾತ್ತನೆ ಸಹದೇವನು ತತ್ತರಿಸಿ ನೆಲಕ್ಕೆ ಬಿದ್ದನು. ಅವನು ಮತ್ತೆ ಎದ್ದೇಳಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಅವನ ಉಸಿರು ನಿಧಾನವಾಗಿ ನಿಂತಿತು. ಭೀಮನು ಮತ್ತೆ ದುಃಖದಿಂದ ಕೇಳಿದನು, ಅಣ್ಣ, ಸಹದೇವನು ಎಷ್ಟು ವಿನಯಶೀಲನು. ಅವನು ಯಾರಿಗೂ ಕೆಡುಕು ಮಾಡಲಿಲ್ಲ. ಹಾಗಿದ್ದರೂ ಯಾಕೆ ಬಿದ್ದನು? ಯುಧಿಷ್ಠಿರನು ಶಾಂತವಾಗಿ ಉತ್ತರಿಸಿದನು, ಸಹದೇವನು ಮಹಾಜ್ಞಾನಿಯಾಗಿದ್ದನು. ಆದರೆ ತನ್ನ ಜ್ಞಾನವೇ ಶ್ರೇಷ್ಠ ಎಂಬ ಸೂಕ್ಷ್ಮ ಅಹಂಕಾರ ಅವನಲ್ಲಿ ಉಳಿದಿತ್ತು. ಧರ್ಮದ ಮುಂದೆ ಅಹಂಕಾರ ಎಷ್ಟೇ ಸಣ್ಣದಾಗಿದ್ದರೂ ಅದು ಅಡ್ಡಿಯಾಗುತ್ತದೆ. ಆದ್ದರಿಂದ ಅವನು ಇಲ್ಲಿ ತನ್ನ ದೇಹವನ್ನು ತ್ಯಜಿಸಿದನು. ಈ ಉತ್ತರವನ್ನು ಕೇಳಿದ ಭೀಮನ ಮನಸ್ಸು ಇನ್ನಷ್ಟು ಭಾರವಾಯಿತು. ಆದರೆ ಯಾತ್ರೆ ನಿಲ್ಲಲಿಲ್ಲ. ಉಳಿದ 4 ಸಹೋದರರು ಮುಂದಕ್ಕೆ ಸಾಗಿದರು. ಕೆಲವು ಗಂಟೆಗಳ ನಂತರ ಮತ್ತೊಂದು ಘಟನೆ ನಡೆಯಿತು. ಈಗ ನಕುಲನ ಹೆಜ್ಜೆಗಳು ದುರ್ಬಲವಾಗತೊಡಗಿದವು. ನಕುಲನು ತನ್ನ ಸೌಂದರ್ಯಕ್ಕಾಗಿ ಪ್ರಸಿದ್ಧನಾಗಿದ್ದನು. ಅವನನ್ನು ನೋಡಿದವರು ದೇವಕುಮಾರನಂತೆ ಕಾಣುತ್ತಾನೆ ಎಂದು ಹೇಳುತ್ತಿದ್ದರು. ಅವನು ಧೈರ್ಯಶಾಲಿಯೂ ಆಗಿದ್ದನು. ಆದರೆ ತನ್ನ ರೂಪದ ಬಗ್ಗೆ ಅವನಿಗೆ ಹೆಮ್ಮೆಯಿತ್ತು. ಅದು ಯಾರಿಗೂ ಹಾನಿ ಮಾಡುವಂತಹ ಅಹಂಕಾರವಾಗಿರಲಿಲ್ಲ. ಆದರೂ ತನ್ನ ಸೌಂದರ್ಯವನ್ನು ಮನಸ್ಸಿನಲ್ಲಿ ಶ್ರೇಷ್ಠವೆಂದು ಭಾವಿಸುತ್ತಿದ್ದನು. ಸ್ವಲ್ಪ ದೂರ ನಡೆದ ನಂತರ ನಕುಲನು ಕೂಡ ನೆಲಕ್ಕೆ ಬಿದ್ದು ಪ್ರಾಣ ಬಿಟ್ಟನು. ಭೀಮನು ಕಣ್ಣೀರಿನಿಂದ ಯುಧಿಷ್ಠಿರನನ್ನು ಕೇಳಿದನು, ಅಣ್ಣ, ನಕುಲನು ಯಾಕೆ ಬಿದ್ದನು? ಅವನು ಯಾವ ಪಾಪ ಮಾಡಿದನು? ಯುಧಿಷ್ಠಿರನು ಉತ್ತರಿಸಿದನು, ನಕುಲನು ಸುಂದರನಾಗಿದ್ದನು. ಆದರೆ ತನ್ನ ಸೌಂದರ್ಯದ ಬಗ್ಗೆ ಅವನಿಗೆ ಹೆಮ್ಮೆಯಿತ್ತು. ಮನುಷ್ಯನು ತನ್ನ ರೂಪ, ಬಲ, ಸಂಪತ್ತು ಅಥವಾ ಜ್ಞಾನ ಯಾವುದರ ಮೇಲಾದರೂ ಗರ್ವಪಡಬಾರದು. ಎಲ್ಲವೂ ಭಗವಂತನ ಕೊಡುಗೆ. ಆ ಸಣ್ಣ ಗರ್ವವೇ ಅವನ ಪತನಕ್ಕೆ ಕಾರಣವಾಯಿತು. ಇದನ್ನು ಕೇಳಿದ ಭೀಮನ ಮನಸ್ಸು ನಡುಗಿತು. ಈಗ 3 ಸಹೋದರರು ಮಾತ್ರ ಉಳಿದಿದ್ದರು, ಯುಧಿಷ್ಠಿರ, ಭೀಮ ಮತ್ತು ಅರ್ಜುನ. ಅವರು ಮತ್ತೆ ಪರ್ವತದತ್ತ ನಡೆಯತೊಡಗಿದರು. ಹಿಮವು ಇನ್ನಷ್ಟು ದಟ್ಟವಾಗಿತ್ತು. ಉಸಿರಾಡುವುದೇ ಕಷ್ಟವಾಗುತ್ತಿತ್ತು. ಆದರೆ ಯುಧಿಷ್ಠಿರನ ಹೆಜ್ಜೆಗಳು ನಿಲ್ಲಲಿಲ್ಲ. ಅಷ್ಟರಲ್ಲಿ ಅರ್ಜುನನ ದೇಹವು ದುರ್ಬಲವಾಗತೊಡಗಿತು. ಒಮ್ಮೆ ಗಾಂಡೀವವನ್ನು ಹಿಡಿದು ಲೋಕದ ಮಹಾವೀರರನ್ನು ಸೋಲಿಸಿದ್ದ ಅರ್ಜುನನು ಈಗ ಆಯಾಸದಿಂದ ನಡೆಯುತ್ತಿದ್ದನು. ಶ್ರೀಕೃಷ್ಣನಿಲ್ಲದ ನಂತರ ತನ್ನ ಶಕ್ತಿಯ ನಿಜವಾದ ಮೂಲವೇನು ಎಂಬುದನ್ನು ಅವನು ಅರಿತಿದ್ದನು. ಆದರೂ ಅವನ ಮನಸ್ಸಿನಲ್ಲಿ ಒಂದು ಸೂಕ್ಷ್ಮ ಅಹಂಕಾರ ಉಳಿದಿತ್ತು. ನನ್ನ ಬಿಲ್ಲುಗಾರಿಕೆಗೆ ಸಮಾನ ಯಾರೂ ಇಲ್ಲ ಎಂಬ ಭಾವನೆ ಅವನಲ್ಲಿ ಇತ್ತು. ಕೆಲವೊಮ್ಮೆ ತನ್ನ ಪ್ರತಿಜ್ಞೆಗಳನ್ನು ಪೂರ್ಣಗೊಳಿಸಲಾಗದೆ ಹೋದ ಸಂದರ್ಭಗಳು ಇದ್ದವು.
ಸ್ವಲ್ಪ ದೂರ ನಡೆದ ನಂತರ ಅರ್ಜುನನು ನೆಲಕ್ಕೆ ಕುಸಿದನು. ಅವನು ತನ್ನ ಕೊನೆಯ ಉಸಿರನ್ನು ಬಿಟ್ಟನು. ಭೀಮನು ದುಃಖದಿಂದ ಕೂಗಿದನು, ಅಣ್ಣ. ಅರ್ಜುನನು ಹೋದನು. ಕೃಷ್ಣನ ಪ್ರಿಯ ಸ್ನೇಹಿತನಾದ ಅವನಿಗೂ ಇದೇ ವಿಧಿಯೇ? ಯುಧಿಷ್ಠಿರನು ಉತ್ತರಿಸಿದನು, ಅರ್ಜುನನು ಅಪಾರ ಶೂರ. ಆದರೆ ತನ್ನ ಶೌರ್ಯದ ಬಗ್ಗೆ ಅವನಲ್ಲಿ ಗರ್ವವಿತ್ತು. ತನ್ನ ಬಿಲ್ಲಿನ ಶಕ್ತಿಯೇ ಎಲ್ಲವೂ ಎಂದು ಭಾವಿಸಿದ್ದ ಕ್ಷಣಗಳಿದ್ದವು. ಭಗವಂತನ ಕೃಪೆಯಿಲ್ಲದೆ ಯಾವ ಶಕ್ತಿಯೂ ಶಾಶ್ವತವಲ್ಲ. ಅದೇ ಅವನಿಗೆ ಅಂತಿಮ ಪಾಠವಾಯಿತು. ಈಗ ಇಬ್ಬರು ಸಹೋದರರು ಮಾತ್ರ ಉಳಿದಿದ್ದರು, ಯುಧಿಷ್ಠಿರ ಮತ್ತು ಭೀಮ. ಅವರ ಹಿಂದೆ ಆ ನಾಯಿ ಇನ್ನೂ ನಡೆದು ಬರುತ್ತಿತ್ತು. ಭೀಮನು ತನ್ನ ಬಲದ ಮೇಲೆ ವಿಶ್ವಾಸವಿಟ್ಟು ವೇಗವಾಗಿ ನಡೆಯುತ್ತಿದ್ದನು. ಮಹಾಭಾರತದಲ್ಲಿ ಅನೇಕ ರಾಕ್ಷಸರನ್ನು ಸಂಹರಿಸಿದವನು ಅವನು. ದುಶ್ಯಾಸನನನ್ನು ಸೋಲಿಸಿದವನು. ದುರ್ಯೋಧನನ ಗದಾಯುದ್ಧವನ್ನು ಅಂತ್ಯಗೊಳಿಸಿದವನು. ಅವನ ಬಲಕ್ಕೆ ಸಮನಾದವರು ವಿರಳ. ಆದರೆ ಭೀಮನ ಮನಸ್ಸಿನಲ್ಲಿ 2 ಸೂಕ್ಷ್ಮ ದೋಷಗಳಿದ್ದವು. ಮೊದಲನೆಯದು ತನ್ನ ಬಲದ ಬಗ್ಗೆ ಹೆಮ್ಮೆ. ಎರಡನೆಯದು ಆಹಾರದ ಮೇಲಿನ ಅತಿಯಾದ ಆಸಕ್ತಿ. ಅವರು ಕೊನೆಯ ಪರ್ವತದ ಹಾದಿಯಲ್ಲಿ ಸಾಗುತ್ತಿದ್ದಾಗ ಭೀಮನ ಕಾಲುಗಳು ತತ್ತರಿಸಿದವು. ಅವನು ನೆಲಕ್ಕೆ ಬಿದ್ದನು. ಕೊನೆಯ ಕ್ಷಣದಲ್ಲಿ ಅವನು ಯುಧಿಷ್ಠಿರನನ್ನು ನೋಡುತ್ತಾ ಕೇಳಿದನು, ಅಣ್ಣ, ನಾನು ಯಾವ ತಪ್ಪು ಮಾಡಿದೆ? ನಾನು ಸದಾ ನಿಮ್ಮ ಜೊತೆಯಲ್ಲೇ ಇದ್ದೆ. ಧರ್ಮಕ್ಕಾಗಿ ಹೋರಾಡಿದೆ. ಹಾಗಿದ್ದರೂ ನಾನು ಯಾಕೆ ಬೀಳಬೇಕು? ಯುಧಿಷ್ಠಿರನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಆದರೆ ಅವನು ಧರ್ಮವನ್ನು ಬಿಟ್ಟಿಲ್ಲ. ಭೀಮ, ನೀನು ಮಹಾಶೂರ. ಆದರೆ ನಿನ್ನ ಬಲದ ಬಗ್ಗೆ ಅಹಂಕಾರವಿತ್ತು. ಆಹಾರದ ಮೇಲಿನ ಅತಿಯಾದ ಆಸಕ್ತಿಯೂ ಇತ್ತು. ಈ 2 ಸೂಕ್ಷ್ಮ ದೋಷಗಳು ನಿನ್ನನ್ನು ಇಲ್ಲಿ ನಿಲ್ಲಿಸಿವೆ. ಆದರೂ ನೀನು ಧರ್ಮಕ್ಕಾಗಿ ಬದುಕಿದ್ದೆ. ನಿನ್ನ ಆತ್ಮ ಉನ್ನತ ಲೋಕವನ್ನು ತಲುಪುತ್ತದೆ. ಭೀಮನು ತನ್ನ ಅಣ್ಣನ ಮಾತುಗಳನ್ನು ಕೇಳಿ ಶಾಂತವಾಗಿ ಕಣ್ಣು ಮುಚ್ಚಿದನು. ಈಗ ಹಿಮಾಲಯದ ಆ ಎತ್ತರದ ಮಾರ್ಗದಲ್ಲಿ ಯುಧಿಷ್ಠಿರನು ಒಬ್ಬನೇ ಉಳಿದನು. ಅವನ ಜೊತೆ ಕೇವಲ ಒಂದು ನಾಯಿ ಮಾತ್ರ ಇತ್ತು. ಹಿಂದೆ ನೋಡಿದರೆ ಅವನ ಪ್ರೀತಿಯ ತಮ್ಮಂದಿರು ಮತ್ತು ದ್ರೌಪದಿ ದೇಹವನ್ನು ತ್ಯಜಿಸಿದ್ದರು. ಮುಂದೆ ನೋಡಿದರೆ ಅಂತಿಮ ಗುರಿ ಮಾತ್ರ ಕಾಣುತ್ತಿತ್ತು. ಆ ಕ್ಷಣದಲ್ಲಿ ಯುಧಿಷ್ಠಿರನು ಮಾನವನಾಗಿ ಅಲ್ಲ, ಧರ್ಮದ ಜೀವಂತ ಪ್ರತಿರೂಪವಾಗಿ ಮುಂದೆ ಸಾಗುತ್ತಿದ್ದನು. ಅವನ ಅಂತಿಮ ಪರೀಕ್ಷೆ ಇನ್ನೂ ಬಾಕಿಯೇ ಇತ್ತು. ದೇವತೆಗಳೇ ಅವನನ್ನು ಪರೀಕ್ಷಿಸಲು ಸಿದ್ಧರಾಗಿದ್ದರು. ಯುಧಿಷ್ಠಿರ, ನಾಯಿ, ಧರ್ಮದ ಪರೀಕ್ಷೆ ಮತ್ತು ಸ್ವರ್ಗ ಪ್ರವೇಶ. ಭೀಮನು ನೆಲಕ್ಕುರುಳಿದ ನಂತರ ಹಿಮಾಲಯದ ಆ ಎತ್ತರದ ಶಿಖರಗಳಲ್ಲಿ ಯುಧಿಷ್ಠಿರನು ಒಬ್ಬನೇ ಉಳಿದನು. ಒಮ್ಮೆ 5 ಸಹೋದರರು ಮತ್ತು ದ್ರೌಪದಿ ಜೊತೆಯಾಗಿ ಆರಂಭಿಸಿದ್ದ ಮಹಾಪ್ರಸ್ಥಾನ ಈಗ ಒಬ್ಬ ವ್ಯಕ್ತಿಯ ಯಾತ್ರೆಯಾಗಿ ಮಾರ್ಪಟ್ಟಿತ್ತು. ಆದರೆ ನಿಜವಾಗಿ ಅವನು ಸಂಪೂರ್ಣ ಒಬ್ಬನೇ ಇರಲಿಲ್ಲ. ಆರಂಭದಿಂದಲೂ ಮೌನವಾಗಿ ಅವರ ಹಿಂದೆ ಬರುತ್ತಿದ್ದ ಆ ನಾಯಿ ಇನ್ನೂ ಅವನ ಜೊತೆಯಲ್ಲೇ ಇತ್ತು. ಅದು ಹಸಿವಿನಲ್ಲಿಯೂ ಯುಧಿಷ್ಠಿರನನ್ನು ಬಿಡಲಿಲ್ಲ, ಚಳಿಯಲ್ಲಿಯೂ ದೂರವಾಗಲಿಲ್ಲ, ಕಠಿಣ ದಾರಿಗಳಲ್ಲಿಯೂ ಹಿಂದೆ ಸರಿಯಲಿಲ್ಲ. ಯುಧಿಷ್ಠಿರನು ಅದರ ಮೇಲೆ ಕರುಣೆಯಿಂದ ನೋಡುತ್ತಿದ್ದನು. ಜೀವ ಎನ್ನುವುದು ಜೀವವೇ, ಅದು ಮನುಷ್ಯವಾಗಲಿ ಅಥವಾ ಪ್ರಾಣಿಯಾಗಲಿ, ನಿಷ್ಠೆಯನ್ನು ಗೌರವಿಸಬೇಕು ಎಂಬ ಭಾವನೆ ಅವನ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆಸಿತ್ತು. ಹಿಮಾಲಯದ ಶಿಖರಗಳು ಈಗ ಬಹಳ ಸಮೀಪದಲ್ಲಿದ್ದವು. ಸುತ್ತಮುತ್ತ ಎಲ್ಲೆಡೆ ಬಿಳಿಯ ಹಿಮ, ಪ್ರಬಲ ಗಾಳಿ ಬೀಸುತ್ತಿತ್ತು. ಆಕಾಶವು ಅತ್ಯಂತ ನಿರ್ಮಲವಾಗಿತ್ತು. ಭೂಮಿಯ ಗದ್ದಲ, ರಾಜ್ಯದ ವೈಭವ, ಯುದ್ಧದ ಘೋಷ ಇವೆಲ್ಲವೂ ಈಗ ಬಹಳ ದೂರದ ನೆನಪುಗಳಾಗಿದ್ದವು. ಯುಧಿಷ್ಠಿರನ ಮನಸ್ಸಿನಲ್ಲಿ ಕೇವಲ ಭಗವಂತನ ನಾಮಸ್ಮರಣೆ ಮಾತ್ರ ಇತ್ತು. ಅಷ್ಟರಲ್ಲಿ ಆಕಾಶದಲ್ಲಿ ಅದ್ಭುತ ಪ್ರಕಾಶ ಕಾಣಿಸಿತು. ದೇವಲೋಕದಿಂದ ಒಂದು ದಿವ್ಯರಥ ಭೂಮಿಗೆ ಇಳಿಯತೊಡಗಿತು. ಆ ರಥವು ಸೂರ್ಯನಂತೆ ಪ್ರಕಾಶಿಸುತ್ತಿತ್ತು. ಅದರ ಮೇಲೆ ದೇವತೆಗಳ ರಾಜನಾದ ದೇವೇಂದ್ರನು ಕುಳಿತಿದ್ದನು. ದೇವತೆಗಳ ಸಂಗೀತ ಕೇಳಿಬರುತ್ತಿತ್ತು. ಗಂಧರ್ವರು ಸ್ತುತಿ ಹಾಡುತ್ತಿದ್ದರು. ದಿವ್ಯ ಸುಗಂಧ ಎಲ್ಲೆಡೆ ಹರಡಿತ್ತು. ದೇವೇಂದ್ರನು ಯುಧಿಷ್ಠಿರನ ಬಳಿಗೆ ಬಂದು ಹೀಗೆ ಹೇಳಿದನು, ಧರ್ಮರಾಜ ಯುಧಿಷ್ಠಿರ, ನೀನು ಜೀವನ ಪೂರ್ತಿ ಧರ್ಮವನ್ನು ಪಾಲಿಸಿದ್ದೀಯ. ಈಗ ನಿನಗೆ ಸ್ವರ್ಗ ಪ್ರವೇಶದ ಸಮಯ ಬಂದಿದೆ. ಈ ದಿವ್ಯರಥವನ್ನು ಏರು. ದೇವತೆಗಳ ಲೋಕದಲ್ಲಿ ನಿನಗೆ ಸ್ಥಾನ ಸಿದ್ಧವಾಗಿದೆ. ಯುಧಿಷ್ಠಿರನು ಶಾಂತವಾಗಿ ಕೇಳಿದನು, ನನ್ನ ಸಹೋದರರು ಮತ್ತು ದ್ರೌಪದಿ ಎಲ್ಲಿದ್ದಾರೆ? ಅವರು ನನ್ನ ಜೊತೆಗೆ ಬರಬೇಕಲ್ಲವೇ? ದೇವೇಂದ್ರನು ಉತ್ತರಿಸಿದನು, ಅವರು ತಮ್ಮ ತಮ್ಮ ಕರ್ಮದ ಪ್ರಕಾರ ತಮ್ಮ ಗತಿಯನ್ನು ಹೊಂದಿದ್ದಾರೆ. ನೀನು ಚಿಂತಿಸಬೇಡ, ನಿನಗೆ ಸ್ವರ್ಗದಲ್ಲಿ ಅವರ ದರ್ಶನವಾಗುತ್ತದೆ. ಈಗ ನೀನು ರಥವನ್ನು ಏರು. ಯುಧಿಷ್ಠಿರನು ರಥದ ಕಡೆಗೆ ಒಂದು ಹೆಜ್ಜೆ ಇಟ್ಟನು. ಆಗ ಅವನ ಪಕ್ಕದಲ್ಲಿದ್ದ ನಾಯಿ ಕೂಡ ಮುಂದೆ ಬರಲು ಯತ್ನಿಸಿತು. ದೇವೇಂದ್ರನು ಅದನ್ನು ನೋಡಿ ಹೇಳಿದನು, ಇಲ್ಲ, ಈ ನಾಯಿಗೆ ಸ್ವರ್ಗದಲ್ಲಿ ಪ್ರವೇಶವಿಲ್ಲ. ಇದನ್ನು ಇಲ್ಲಿಯೇ ಬಿಟ್ಟು ನೀನು ರಥವನ್ನು ಏರು. ಆ ಮಾತು ಕೇಳಿದ ಯುಧಿಷ್ಠಿರನು ಕ್ಷಣಕಾಲ ಮೌನವಾಗಿದ್ದನು. ನಂತರ ಅತ್ಯಂತ ಶಾಂತವಾಗಿ ಆದರೆ ದೃಢವಾಗಿ ಉತ್ತರಿಸಿದನು, ಈ ನಾಯಿ ನನ್ನನ್ನು ನಂಬಿ ಇಷ್ಟು ದೂರ ಬಂದಿದೆ. ನನ್ನ ಸಹೋದರರು ಒಬ್ಬೊಬ್ಬರಾಗಿ ಬಿದ್ದರು. ದ್ರೌಪದಿ ಬಿದ್ದಳು. ಆದರೆ ಈ ಜೀವ ಮಾತ್ರ ನನ್ನನ್ನು ಬಿಟ್ಟು ಹೋಗಲಿಲ್ಲ. ಈಗ ನಾನು ಸ್ವರ್ಗಕ್ಕಾಗಿ ಇದನ್ನು ತ್ಯಜಿಸಿದರೆ ಅದು ಧರ್ಮವಲ್ಲ. ನನ್ನನ್ನು ನಂಬಿದವನನ್ನು ಕೈಬಿಡುವುದು ಅಧರ್ಮ. ದೇವೇಂದ್ರನು ಮತ್ತೆ ಹೇಳಿದನು, ಯುಧಿಷ್ಠಿರ, ಇದು ಕೇವಲ ಒಂದು ನಾಯಿ. ನೀನು ಭೂಲೋಕದ ಎಲ್ಲಾ ಬಂಧನಗಳನ್ನು ಬಿಟ್ಟಿದ್ದೀಯ.
ಈಗ ಇದರ ಮೇಲಿನ ಮೋಹವನ್ನು ಬಿಡು. ಸ್ವರ್ಗದಂತಹ ಅಪರೂಪದ ಅವಕಾಶವನ್ನು ಕಳೆದುಕೊಳ್ಳಬೇಡ. ಯುಧಿಷ್ಠಿರನು ತಕ್ಷಣ ಉತ್ತರಿಸಿದನು, ನಾನು ರಾಜ್ಯವನ್ನು ಬಿಟ್ಟೆ, ಸಂಪತ್ತನ್ನು ಬಿಟ್ಟೆ, ಸಹೋದರರನ್ನು ಅವರ ಕರ್ಮದ ಕಾರಣದಿಂದ ಹಿಂದೆ ಬಿಟ್ಟು ಮುಂದೆ ಬಂದೆ. ಆದರೆ ನನ್ನನ್ನು ನಂಬಿಕೊಂಡು ಬಂದ ಈ ಜೀವಿಯನ್ನು ನಾನು ಉದ್ದೇಶಪೂರ್ವಕವಾಗಿ ತ್ಯಜಿಸಲು ಸಾಧ್ಯವಿಲ್ಲ. ನನ್ನ ಸ್ವಾರ್ಥಕ್ಕಾಗಿ ನಿಷ್ಠಾವಂತ ಜೀವಿಯನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗುವುದಾದರೆ ಆ ಸ್ವರ್ಗ ನನಗೆ ಬೇಡ. ಧರ್ಮವಿಲ್ಲದ ಸ್ವರ್ಗಕ್ಕಿಂತ ಧರ್ಮವಿರುವ ಭೂಮಿಯೇ ಶ್ರೇಷ್ಠ. ದೇವೇಂದ್ರನು ಮತ್ತೊಮ್ಮೆ ಪರೀಕ್ಷಿಸಲು ಪ್ರಯತ್ನಿಸಿದನು. ಯುಧಿಷ್ಠಿರ, ನೀನು ಒಬ್ಬ ಮನುಷ್ಯ, ಈ ನಾಯಿ ಒಂದು ಪ್ರಾಣಿ, ಅದರಿಗಾಗಿ ನೀನು ಸ್ವರ್ಗವನ್ನು ಕಳೆದುಕೊಳ್ಳುವೆಯೇ? ಯುಧಿಷ್ಠಿರನು ಯಾವುದೇ ಸಂಶಯವಿಲ್ಲದೆ ಹೇಳಿದನು, ಹೌದು, ನಾನು ಧರ್ಮವನ್ನು ಕಳೆದುಕೊಂಡು ಸ್ವರ್ಗ ಪಡೆಯಲು ಬಯಸುವುದಿಲ್ಲ. ನನ್ನ ಜೀವನದ ಸಾರವೇ ಧರ್ಮ. ಧರ್ಮವನ್ನು ಬಿಟ್ಟು ಗಳಿಸುವ ಯಾವುದೇ ಲೋಕ ನನಗೆ ಬೇಡ. ಯುಧಿಷ್ಠಿರನ ಈ ಮಾತುಗಳು ಕೇಳಿದ ತಕ್ಷಣ ಒಂದು ಅದ್ಭುತ ಸಂಭವಿಸಿತು. ಆ ನಾಯಿ ನಿಧಾನವಾಗಿ ದಿವ್ಯ ಪ್ರಕಾಶವನ್ನು ಹೊರಸೂಸತೊಡಗಿತು. ಕ್ಷಣಾರ್ಧದಲ್ಲಿ ಅದು ನಾಯಿಯ ರೂಪವನ್ನು ಬಿಟ್ಟು ಪ್ರಕಾಶಮಾನವಾದ ದೈವಿಕ ಸ್ವರೂಪವನ್ನು ಧರಿಸಿತು. ಯುಧಿಷ್ಠಿರನ ಮುಂದೆ ಸ್ವತಃ ಧರ್ಮದೇವರು ಪ್ರತ್ಯಕ್ಷರಾದರು. ಅವರ ಮುಖದಲ್ಲಿ ಸಂತೋಷ ತುಂಬಿಕೊಂಡಿತ್ತು. ಧರ್ಮದೇವರು ಹೇಳಿದರು, ಯುಧಿಷ್ಠಿರ, ನೀನು ಮತ್ತೊಮ್ಮೆ ಧರ್ಮದಲ್ಲಿ ಜಯಶಾಲಿಯಾದೆ. ನಾನು ನಿನ್ನ ತಂದೆಯೂ ಆಗಿದ್ದೇನೆ. ನಿನ್ನ ಧರ್ಮನಿಷ್ಠೆಯನ್ನು ಪರೀಕ್ಷಿಸಲು ನಾಯಿಯ ರೂಪದಲ್ಲಿ ನಿನ್ನ ಜೊತೆ ಬಂದೆ. ರಾಜ್ಯವನ್ನು ತ್ಯಜಿಸುವುದು ಸುಲಭ, ಸಂಪತ್ತನ್ನು ಬಿಟ್ಟು ಬಿಡುವುದು ಸುಲಭ, ಆದರೆ ತನ್ನನ್ನು ನಂಬಿಕೊಂಡು ಬಂದ ಜೀವಿಯನ್ನು ಸ್ವಾರ್ಥಕ್ಕಾಗಿ ತ್ಯಜಿಸದೇ ಇರುವುದು ಅತ್ಯಂತ ದೊಡ್ಡ ಧರ್ಮ. ನೀನು ಆ ಪರೀಕ್ಷೆಯಲ್ಲಿ ಯಶಸ್ವಿಯಾದೆ. ದೇವೇಂದ್ರನ ಮುಖದಲ್ಲೂ ಸಂತೋಷ ಮೂಡಿತು. ದೇವತೆಗಳೆಲ್ಲ ಯುಧಿಷ್ಠಿರನನ್ನು ಪ್ರಶಂಸಿಸಿದರು. ಗಂಧರ್ವರು ಸಂಗೀತ ಹಾಡಿದರು. ದಿವ್ಯ ಪುಷ್ಪಗಳ ಮಳೆ ಸುರಿಯತೊಡಗಿತು. ಈಗ ಯುಧಿಷ್ಠಿರನು ದೇವೇಂದ್ರನ ರಥವನ್ನು ಏರಿದನು. ರಥವು ಆಕಾಶದತ್ತ ಚಲಿಸತೊಡಗಿತು. ಭೂಲೋಕವು ನಿಧಾನವಾಗಿ ದೂರವಾಗತೊಡಗಿತು. ಮೋಡಗಳನ್ನು ದಾಟಿ ದೇವಲೋಕದ ಪ್ರಕಾಶಮಯ ಮಾರ್ಗಗಳಲ್ಲಿ ರಥವು ಸಾಗಿತು. ಸ್ವಲ್ಪ ಸಮಯದ ನಂತರ ಯುಧಿಷ್ಠಿರನು ಸ್ವರ್ಗವನ್ನು ತಲುಪಿದನು. ಆದರೆ ಸ್ವರ್ಗದಲ್ಲಿ ಕಂಡ ಮೊದಲ ದೃಶ್ಯ ಅವನಿಗೆ ಆಶ್ಚರ್ಯವನ್ನುಂಟು ಮಾಡಿತು. ಅಲ್ಲಿ ದುರ್ಯೋಧನನು ದಿವ್ಯ ರೂಪದಲ್ಲಿ ಸುಖದಿಂದ ಇರುವುದನ್ನು ಅವನು ಕಂಡನು. ಯುಧಿಷ್ಠಿರನು ಆಶ್ಚರ್ಯದಿಂದ ಕೇಳಿದನು, ಇದು ಹೇಗೆ ಸಾಧ್ಯ? ಇಷ್ಟು ಅಧರ್ಮ ಮಾಡಿದ ದುರ್ಯೋಧನನು ಇಲ್ಲಿ ಹೇಗೆ ಇದ್ದಾನೆ? ನನ್ನ ಸಹೋದರರು ದ್ರೌಪದಿ, ಕರ್ಣ ಅವರು ಎಲ್ಲಿದ್ದಾರೆ? ದೇವತೆಗಳು ಉತ್ತರಿಸಿದರು, ದುರ್ಯೋಧನನು ಅಧರ್ಮ ಮಾಡಿದನು, ಅದು ಸತ್ಯ. ಆದರೆ ಕ್ಷತ್ರಿಯನಾಗಿ ಯುದ್ಧದಲ್ಲಿ ವೀರಮರಣ ಹೊಂದಿದನು. ಆ ಪುಣ್ಯದ ಫಲವಾಗಿ ಅವನಿಗೆ ಈ ಸ್ಥಾನ ದೊರೆತಿದೆ. ಯುಧಿಷ್ಠಿರನು ಮತ್ತೆ ಕೇಳಿದನು, ನನ್ನ ಸಹೋದರರು ಕಾಣುತ್ತಿಲ್ಲ. ಅವರು ಇಲ್ಲದ ಸ್ವರ್ಗ ನನಗೆ ಬೇಡ. ಅವರು ಇರುವ ಸ್ಥಳಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ. ಆಗ ದೇವತೆಗಳು ಯುಧಿಷ್ಠಿರನನ್ನು ಮತ್ತೊಂದು ಮಾರ್ಗದಲ್ಲಿ ಕರೆದುಕೊಂಡು ಹೋದರು. ಅಲ್ಲಿ ಕತ್ತಲೆ, ದುರ್ವಾಸನೆ ಮತ್ತು ದುಃಖದ ವಾತಾವರಣ ಇತ್ತು. ಆ ಸ್ಥಳ ನರಕದಂತೆ ಕಾಣುತ್ತಿತ್ತು. ಅಲ್ಲಿಂದ ನೋವಿನಿಂದ ತುಂಬಿದ ಧ್ವನಿಗಳು ಕೇಳಿಬರುತ್ತಿದ್ದವು. ಅಣ್ಣ, ಯುಧಿಷ್ಠಿರ, ನಮ್ಮನ್ನು ಬಿಟ್ಟು ಹೋಗಬೇಡ. ಈ ಧ್ವನಿಗಳು ತನ್ನ ಸಹೋದರರದ್ದೇ ಎಂದು ಯುಧಿಷ್ಠಿರನು ಗುರುತಿಸಿದನು. ಅವನು ತಕ್ಷಣ ದೇವತೆಗಳಿಗೆ ಹೇಳಿದನು, ನನ್ನ ಸಹೋದರರು ಮತ್ತು ದ್ರೌಪದಿ ಇಲ್ಲಿ ಇದ್ದರೆ ನಾನು ಕೂಡ ಇಲ್ಲಿಯೇ ಇರುತ್ತೇನೆ. ಅವರನ್ನು ಬಿಟ್ಟು ನಾನು ಸ್ವರ್ಗದಲ್ಲಿ ಸುಖ ಅನುಭವಿಸುವುದಿಲ್ಲ. ಈ ಮಾತುಗಳನ್ನು ಹೇಳಿದ ಕ್ಷಣದಲ್ಲೇ ಸುತ್ತಲಿನ ದೃಶ್ಯ ಸಂಪೂರ್ಣ ಬದಲಾಗಿತು. ಕತ್ತಲೆ ಮಾಯವಾಯಿತು. ದುರ್ವಾಸನೆ ಅಳಿದು ಹೋಯಿತು. ಎಲ್ಲೆಡೆ ದಿವ್ಯ ಪ್ರಕಾಶ ಹರಡಿತು. ದೇವೇಂದ್ರ ಮತ್ತು ಧರ್ಮದೇವರು ನಗುತ್ತಾ ಹೇಳಿದರು, ಯುಧಿಷ್ಠಿರ, ಇದು ನಿನ್ನ ಕೊನೆಯ ಪರೀಕ್ಷೆಯಾಗಿತ್ತು. ಸ್ವರ್ಗದಲ್ಲಿಯೂ ನೀನು ಸ್ವಾರ್ಥವನ್ನು ಆರಿಸಿಕೊಳ್ಳುವೆಯೋ ಅಥವಾ ಪ್ರೀತಿಯನ್ನು ಆರಿಸಿಕೊಳ್ಳುವೆಯೋ ಎಂಬುದನ್ನು ತಿಳಿಯಬೇಕಿತ್ತು. ನೀನು ಮತ್ತೆ ಧರ್ಮದಲ್ಲಿ ಜಯ ಸಾಧಿಸಿದ್ದೀಯ. ಸ್ವಲ್ಪ ಹೊತ್ತಿನ ನಂತರ ಯುಧಿಷ್ಠಿರನು ತನ್ನ ಸಹೋದರರಾದ ಭೀಮ, ಅರ್ಜುನ, ನಕುಲ, ಸಹದೇವ ಮತ್ತು ದ್ರೌಪದಿಯನ್ನು ದಿವ್ಯ ರೂಪದಲ್ಲಿ ಕಂಡನು. ಕರ್ಣನನ್ನು ಕಂಡನು. ಭೀಷ್ಮ, ದ್ರೋಣ, ಅಭಿಮನ್ಯು, ಶ್ರೀಕೃಷ್ಣನ ದಿವ್ಯ ಸಾನ್ನಿಧ್ಯ ಎಲ್ಲವೂ ಅಲ್ಲಿ ಪ್ರಕಾಶಮಾನವಾಗಿತ್ತು. ಹೀಗೆ ಪಾಂಡವರ ಭೂಲೋಕದ ಜೀವನ ಅಂತ್ಯಗೊಂಡು ಅವರು ತಮ್ಮ ದೈವಿಕ ಸ್ವರೂಪವನ್ನು ಪಡೆದು ಸ್ವರ್ಗದಲ್ಲಿ ಒಂದಾದರು. ಮಹಾಭಾರತದ ಈ ಅಂತಿಮ ಅಧ್ಯಾಯವು ಮನುಷ್ಯನಿಗೆ ಒಂದು ಶಾಶ್ವತ ಸಂದೇಶವನ್ನು ನೀಡುತ್ತದೆ. ಧರ್ಮದ ಮಾರ್ಗ ಕಷ್ಟಕರವಾಗಿರಬಹುದು, ಆದರೆ ಅಂತಿಮವಾಗಿ ಜಯ ಮತ್ತು ಪರಮಗತಿ ಧರ್ಮನಿಷ್ಠರ ಪಾಲಾಗುತ್ತದೆ. ಅಹಂಕಾರ, ಪಕ್ಷಪಾತ ಮತ್ತು ಸ್ವಾರ್ಥ ಮನುಷ್ಯನನ್ನು ಕೆಳಗೆಳೆಯುತ್ತವೆ. ಕರುಣೆ, ಸತ್ಯ, ನಿಷ್ಠೆ ಮತ್ತು ಧರ್ಮ ಅವನನ್ನು ದೇವತ್ವದತ್ತ ಕೊಂಡೊಯ್ಯುತ್ತವೆ. ಈ ಕಥೆಯ ಆಳವಾದ ಅರ್ಥ ಮತ್ತು ಜೀವನದ ಪಾಠಗಳು. ಮಹಾಭಾರತದಲ್ಲಿ ಪಾಂಡವರು ಸ್ವರ್ಗವನ್ನು ತಲುಪಿದ ಕಥೆ ಕೇವಲ ಒಂದು ಪುರಾಣದ ಘಟನೆಯಲ್ಲ. ಅದು ಪ್ರತಿಯೊಬ್ಬ ಮನುಷ್ಯನ ಜೀವನವನ್ನು ಪ್ರತಿಬಿಂಬಿಸುವ ಆಧ್ಯಾತ್ಮಿಕ ಸಂದೇಶವಾಗಿದೆ. ವ್ಯಾಸ ಮಹರ್ಷಿಯವರು ಈ ಕಥೆಯ ಮೂಲಕ ಮನುಷ್ಯನು ಹೇಗೆ ಬದುಕಬೇಕು, ಯಾವ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಮತ್ತು ಯಾವ ದೋಷಗಳನ್ನು ತ್ಯಜಿಸಬೇಕು ಎಂಬುದನ್ನು ಅರ್ಥವಾಗುವಂತೆ ತಿಳಿಸಿದ್ದಾರೆ. ಈ ಕಥೆಯನ್ನು ಗಮನದಿಂದ ಓದಿದರೆ ಪಾಂಡವರು ನಡೆದ ಮಹಾಪ್ರಸ್ಥಾನದ ದಾರಿ ಎಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದ ಪಯಣವೇ ಎಂಬುದು ತಿಳಿಯುತ್ತದೆ.
ಹುಟ್ಟಿದ ದಿನದಿಂದ ಕೊನೆಯ ಉಸಿರಿನವರೆಗೆ ನಾವು ಎಲ್ಲರೂ ಒಂದು ಯಾತ್ರಿಕರೇ. ಈ ಭೂಮಿಯಲ್ಲಿ ಯಾರೂ ಶಾಶ್ವತರಲ್ಲ. ರಾಜನಾಗಿರಲಿ, ಬಡವನಾಗಿರಲಿ, ಜ್ಞಾನಿಯಾಗಿರಲಿ, ಶೂರನಾಗಿರಲಿ, ಕೊನೆಗೆ ಎಲ್ಲರೂ ತಮ್ಮ ಕರ್ಮದ ಫಲವನ್ನು ಅನುಭವಿಸಿ ಈ ಲೋಕವನ್ನು ತೊರೆಯಲೇಬೇಕು. ಮೊದಲು ದ್ರೌಪದಿ ಬಿಟ್ಟಳು. ಇದರಿಂದ ವ್ಯಾಸರು ಹೇಳುವ ಸಂದೇಶವೇನೆಂದರೆ, ಮಹಾನ್ ವ್ಯಕ್ತಿಯಲ್ಲಿಯೂ ಒಂದು ಸಣ್ಣ ಪಕ್ಷಪಾತ ಇದ್ದರೂ ಅದು ಆತ್ಮಶುದ್ಧಿಗೆ ಅಡ್ಡಿಯಾಗುತ್ತದೆ. ದ್ರೌಪದಿ 5 ಪಾಂಡವರನ್ನು ಗೌರವಿಸಿದ್ದಳು, ಆದರೆ ಅವಳ ಹೃದಯದಲ್ಲಿ ಅರ್ಜುನನ ಮೇಲಿನ ಪ್ರೀತಿ ಹೆಚ್ಚು ಇತ್ತು. ಮನುಷ್ಯನ ಮನಸ್ಸು ಯಾವಾಗಲೂ ಸಮತೋಲನದಲ್ಲಿರಬೇಕು. ಕುಟುಂಬದಲ್ಲಿ, ಸಮಾಜದಲ್ಲಿ ಅಥವಾ ಕೆಲಸದಲ್ಲಿ ಒಬ್ಬರನ್ನು ಹೆಚ್ಚು ಮತ್ತೊಬ್ಬರನ್ನು ಕಡಿಮೆ ಎನ್ನುವ ಮನೋಭಾವ ಬೆಳೆದರೆ ಅದು ಕಲಹಕ್ಕೂ ದುಃಖಕ್ಕೂ ಕಾರಣವಾಗುತ್ತದೆ. ಆದ್ದರಿಂದ ಸಮದೃಷ್ಟಿಯೇ ಧರ್ಮದ ಲಕ್ಷಣ. ಸಹದೇವನ ಪತನ ಮತ್ತೊಂದು ಪಾಠವನ್ನು ಕಲಿಸುತ್ತದೆ. ಜ್ಞಾನವು ಮನುಷ್ಯನಿಗೆ ಬೆಳಕನ್ನು ನೀಡುತ್ತದೆ, ಆದರೆ ಆ ಜ್ಞಾನದಿಂದ ಅಹಂಕಾರ ಹುಟ್ಟಿದರೆ ಅದೇ ಬೆಳಕು ಕತ್ತಲೆಯಾಗುತ್ತದೆ. ನನಗಿಂತ ಯಾರಿಗೂ ಹೆಚ್ಚು ಗೊತ್ತಿಲ್ಲ ಎಂಬ ಭಾವನೆ ಮನುಷ್ಯನ ಬೆಳವಣಿಗೆಯನ್ನು ನಿಲ್ಲಿಸುತ್ತದೆ. ನಿಜವಾದ ಜ್ಞಾನಿ ತನ್ನನ್ನು ದೊಡ್ಡವನೆಂದು ಹೇಳಿಕೊಳ್ಳುವುದಿಲ್ಲ. ಅವನು ಎಷ್ಟು ಕಲಿತರೂ ಇನ್ನೂ ಕಲಿಯಬೇಕಾದದ್ದು ಅನಂತವಾಗಿದೆ ಎಂದು ತಿಳಿದಿರುತ್ತಾನೆ. ಆದ್ದರಿಂದ ಜ್ಞಾನಕ್ಕೆ ವಿನಯ ಸೇರಿದಾಗ ಮಾತ್ರ ಅದು ಪರಿಪೂರ್ಣವಾಗುತ್ತದೆ. ನಕುಲನ ಜೀವನವು ಒಂದು ಅಮೂಲ್ಯ ಸಂದೇಶ ನೀಡುತ್ತದೆ. ಸೌಂದರ್ಯ, ಯೌವನ ಮತ್ತು ಆರೋಗ್ಯ ಇವೆಲ್ಲವೂ ಶಾಶ್ವತವಲ್ಲ. ಇಂದಿರುವ ರೂಪ ನಾಳೆ ಬದಲಾಗುತ್ತದೆ. ದೇಹದ ಸೌಂದರ್ಯ ಕಾಲದೊಂದಿಗೆ ಕ್ಷೀಣಿಸುತ್ತದೆ, ಆದರೆ ಒಳ್ಳೆಯ ಗುಣಗಳು, ಪ್ರಾಮಾಣಿಕತೆ ಮತ್ತು ಕರುಣೆ ಮಾತ್ರ ಶಾಶ್ವತವಾಗಿ ಜನರ ಹೃದಯದಲ್ಲಿ ಉಳಿಯುತ್ತವೆ. ಆದ್ದರಿಂದ ಹೊರಗಿನ ಸೌಂದರ್ಯಕ್ಕಿಂತ ಒಳಗಿನ ಸೌಂದರ್ಯವೇ ಮುಖ್ಯ ಎಂದು ಮಹಾಭಾರತ ಹೇಳುತ್ತದೆ. ಅರ್ಜುನನ ಕಥೆ ಪ್ರತಿಯೊಬ್ಬ ಪ್ರತಿಭಾವಂತನಿಗೂ ಎಚ್ಚರಿಕೆಯಾಗಿದೆ. ಅವನು ಲೋಕದ ಅತ್ಯುತ್ತಮ ಬಿಲ್ಲುಗಾರನಾಗಿದ್ದನು, ಆದರೆ ಅವನ ನಿಜವಾದ ಶಕ್ತಿ ಶ್ರೀಕೃಷ್ಣನ ಕೃಪೆ. ಕೃಷ್ಣನು ಭೂಲೋಕವನ್ನು ತೊರೆದ ನಂತರ ಅರ್ಜುನನಿಗೆ ತನ್ನ ಶಕ್ತಿಯ ಮಿತಿಯ ಅರಿವಾಯಿತು. ಇದರಿಂದ ನಮಗೆ ತಿಳಿಯುವ ಪಾಠವೆಂದರೆ, ನಮ್ಮ ಪ್ರತಿಭೆ, ಯಶಸ್ಸು ಮತ್ತು ಸಾಧನೆಗಳ ಹಿಂದೆ ಅನೇಕ ಜನರ ಸಹಕಾರ, ದೇವರ ಅನುಗ್ರಹ ಮತ್ತು ಸಂದರ್ಭಗಳ ಪಾತ್ರ ಇರುತ್ತದೆ. ಆದ್ದರಿಂದ ಯಶಸ್ಸಿನ ನಂತರವೂ ವಿನಯವನ್ನು ಕಾಪಾಡಿಕೊಳ್ಳಬೇಕು. ಭೀಮನ ಜೀವನ ಮತ್ತೊಂದು ಸತ್ಯವನ್ನು ಹೇಳುತ್ತದೆ. ಬಲವು ಅತ್ಯುತ್ತಮ ಗುಣ, ಆದರೆ ಬಲದಿಂದ ಅಹಂಕಾರ ಬಂದರೆ ಅದು ಮನುಷ್ಯನನ್ನು ದುರ್ಬಲನನ್ನಾಗಿಸುತ್ತದೆ. ಭೀಮನು ಅನ್ಯಾಯದ ವಿರುದ್ಧ ಹೋರಾಡಿದ ಮಹಾಶೂರ, ಆದರೆ ತನ್ನ ಬಲದ ಬಗ್ಗೆ ಅವನಿಗೆ ಹೆಮ್ಮೆ ಇತ್ತು. ಜೊತೆಗೆ ಆಹಾರದ ಮೇಲಿನ ಅತಿಯಾದ ಆಸಕ್ತಿಯೂ ಇತ್ತು. ಇದರಿಂದ ವ್ಯಾಸರು ಒಂದು ಮುಖ್ಯವಾದ ಸಂದೇಶ ನೀಡುತ್ತಾರೆ: ಯಾವುದೇ ವಿಷಯದಲ್ಲಿ ಮಿತಿಮೀರುವ ಆಸಕ್ತಿ ಒಳ್ಳೆಯದಲ್ಲ. ಮಿತಿಯೊಳಗಿನ ಜೀವನವೇ ಶ್ರೇಷ್ಠ ಜೀವನ. ಇನ್ನು ಯುಧಿಷ್ಠಿರನ ಜೀವನವನ್ನು ನೋಡಿದರೆ, ಅವನು ಎಂದಿಗೂ ತಾನು ಪರಿಪೂರ್ಣನೆಂದು ಹೇಳಿಕೊಂಡಿಲ್ಲ. ಅವನಿಗೂ ಕಷ್ಟಗಳು ಬಂದವು, ಅವನು ದುಃಖ ಅನುಭವಿಸಿದನು. ತನ್ನ ಸಹೋದರರು ಒಬ್ಬೊಬ್ಬರಾಗಿ ಬೀಳುವುದನ್ನು ನೋಡಿದರೂ ಧರ್ಮವನ್ನು ಬಿಡಲಿಲ್ಲ, ಏಕೆಂದರೆ ಅವನಿಗೆ ಗೊತ್ತಿತ್ತು, ಜೀವನದಲ್ಲಿ ಭಾವನೆಗಳು ಮುಖ್ಯ, ಆದರೆ ಧರ್ಮ ಅದಕ್ಕಿಂತಲೂ ಮುಖ್ಯ. ಯುಧಿಷ್ಠಿರ ಮತ್ತು ನಾಯಿಯ ಘಟನೆ ಮಹಾಭಾರತದ ಅತ್ಯಂತ ಮಹತ್ವದ ಘಟನೆಯಾಗಿದೆ. ಒಂದು ಸಾಮಾನ್ಯ ನಾಯಿಗಾಗಿ ಸ್ವರ್ಗವನ್ನು ತ್ಯಜಿಸಲು ಸಿದ್ಧನಾದ ಯುಧಿಷ್ಠಿರನು ನಮಗೆ ಹೇಳುವುದೇನೆಂದರೆ, ನಿಷ್ಠೆಯನ್ನು ಗೌರವಿಸುವುದು ಧರ್ಮದ ಶ್ರೇಷ್ಠ ರೂಪ. ನಮ್ಮನ್ನು ನಂಬಿದವರನ್ನು ಕಷ್ಟದ ಸಮಯದಲ್ಲಿ ಬಿಟ್ಟು ಬಿಡಬಾರದು. ನಿಜವಾದ ಮಹತ್ವವು ಅಧಿಕಾರದಲ್ಲಲ್ಲ, ಕರುಣೆಯಲ್ಲಿದೆ. ಇಂದಿನ ಸಮಾಜದಲ್ಲಿಯೂ ಈ ಕಥೆಯ ಮಹತ್ವ ಕಡಿಮೆಯಾಗಿಲ್ಲ. ಇಂದು ಜನರು ಹಣಕ್ಕಾಗಿ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾರೆ, ಹುದ್ದೆಗಾಗಿ ಸ್ನೇಹವನ್ನು ಮರೆತು ಬಿಡುತ್ತಾರೆ, ಅಹಂಕಾರದಿಂದ ಕುಟುಂಬಗಳು ಒಡೆಯುತ್ತವೆ, ಸ್ಪರ್ಧೆಯಿಂದ ಮನಸ್ಸಿನ ಶಾಂತಿ ಕಳೆದು ಹೋಗುತ್ತದೆ. ಇಂತಹ ಕಾಲದಲ್ಲಿ ಪಾಂಡವರ ಸ್ವರ್ಗಯಾತ್ರೆ ನಮಗೆ ಒಂದು ಶಾಶ್ವತ ಪಾಠವನ್ನು ಕಲಿಸುತ್ತದೆ. ಸಂಪತ್ತು, ಸೌಂದರ್ಯ, ಜ್ಞಾನ, ಬಲ, ಅಧಿಕಾರ ಎಲ್ಲವೂ ಒಂದು ದಿನ ಇಲ್ಲವಾಗುತ್ತದೆ, ಆದರೆ ಒಳ್ಳೆಯ ಗುಣಗಳು ಮಾತ್ರ ನಮ್ಮ ಜೊತೆಯೇ ಇರುತ್ತವೆ. ಮಹಾಭಾರತದ ಕೊನೆಯ ಸಂದೇಶ ಅತ್ಯಂತ ಸುಂದರವಾಗಿದೆ. ಸ್ವರ್ಗವೆಂದರೆ ಕೇವಲ ಒಂದು ಸ್ಥಳವಲ್ಲ, ಧರ್ಮದಿಂದ ಬದುಕಿದ ಮನಸ್ಸಿನ ಶಾಂತಿಯೇ ನಿಜವಾದ ಸ್ವರ್ಗ. ಅಧರ್ಮ, ಅಹಂಕಾರ, ದ್ವೇಷ ಮತ್ತು ಸ್ವಾರ್ಥದಿಂದ ತುಂಬಿದ ಮನಸ್ಸೇ ನಿಜವಾದ ನರಕ. ಆದ್ದರಿಂದ ಪ್ರತಿದಿನ ಸತ್ಯವನ್ನು ಮಾತನಾಡುವುದು, ಇತರರಿಗೆ ಸಹಾಯ ಮಾಡುವುದು, ಹಿರಿಯರನ್ನು ಗೌರವಿಸುವುದು, ಪ್ರಾಣಿಗಳ ಮೇಲೆ ಕರುಣೆ ತೋರುವುದು, ಸ್ವಾರ್ಥವನ್ನು ಕಡಿಮೆ ಮಾಡುವುದು, ಭಗವಂತನನ್ನು ಸ್ಮರಿಸುವುದು, ಇವೆಲ್ಲವೂ ಸ್ವರ್ಗದತ್ತ ಕರೆದೊಯ್ಯುವ ಹೆಜ್ಜೆಗಳಾಗಿವೆ. ಪಾಂಡವರ ಜೀವನವನ್ನು ನೋಡಿದಾಗ ಅವರು ಎಂದಿಗೂ ಸೋಲಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಅವರು ಅನೇಕ ಬಾರಿ ಸೋತರು, ಅವಮಾನ ಅನುಭವಿಸಿದರು, ಅರಣ್ಯದಲ್ಲಿ ಬದುಕಿದರು, ತಮ್ಮ ಮಕ್ಕಳನ್ನು ಕಳೆದುಕೊಂಡರು, ಸ್ನೇಹಿತರನ್ನು ಕಳೆದುಕೊಂಡರು, ಆದರೆ ಅವರು ಧರ್ಮವನ್ನು ಮಾತ್ರ ಎಂದಿಗೂ ಕಳೆದುಕೊಳ್ಳಲಿಲ್ಲ. ಅದಕ್ಕಾಗಿಯೇ ಅವರ ಕಥೆ ಸಾವಿರಾರು ವರ್ಷಗಳ ನಂತರವೂ ಗೌರವದಿಂದ ಹೇಳಲ್ಪಡುತ್ತಿದೆ. ಆದ್ದರಿಂದ ನಾವು ಈ ಕಥೆಯಿಂದ ಒಂದು ಸಂಕಲ್ಪ ಮಾಡಬೇಕು: ನಮ್ಮ ಜೀವನದಲ್ಲಿ ಅಹಂಕಾರವನ್ನು ಕಡಿಮೆ ಮಾಡೋಣ, ಸತ್ಯವನ್ನು ಮಾತನಾಡೋಣ, ಯಾರಿಗೂ ಅನ್ಯಾಯ ಮಾಡಬಾರದು, ನಮ್ಮನ್ನು ನಂಬಿದವರನ್ನು ಎಂದಿಗೂ ಕೈಬಿಡಬಾರದು. ಕಷ್ಟ ಬಂದಾಗ ಧರ್ಮವನ್ನು ಬಿಟ್ಟು ಸುಲಭದ ದಾರಿಯನ್ನು ಆರಿಸಿಕೊಳ್ಳಬಾರದು, ಏಕೆಂದರೆ ಕೊನೆಯಲ್ಲಿ ಮನುಷ್ಯನ ಜೊತೆ ಬರುವುದು ಹಣವಲ್ಲ,
ಅಧಿಕಾರವಲ್ಲ, ಕೀರ್ತಿಯಲ್ಲ, ಅವನ ಒಳ್ಳೆಯ ಕರ್ಮಗಳು ಮಾತ್ರ. ಇದೇ ಪಾಂಡವರ ಸ್ವರ್ಗಾರೋಹಣದ ಕಥೆ. ಇದೇ ಮಹಾಭಾರತದ ಕೊನೆಯ ಅಧ್ಯಾಯ. ಇದೇ ಧರ್ಮದ ಶಾಶ್ವತ ಸಂದೇಶ. ಪ್ರಿಯರೇ, ಇಷ್ಟು ಹೊತ್ತಿನವರೆಗೆ ನಾವು ಪಾಂಡವರ ಸ್ವರ್ಗಾರೋಹಣದ ಸಂಪೂರ್ಣ ಕಥೆಯನ್ನು ಕೇಳಿದೆವು. ಈ ಕಥೆಯ ಮೂಲಕ ಮಹರ್ಷಿ ವೇದವ್ಯಾಸರು ನಮಗೆ ಅನೇಕ ಅಮೂಲ್ಯವಾದ ಪಾಠಗಳನ್ನು ನೀಡಿದ್ದಾರೆ. ದ್ರೌಪದಿಯ ಮೂಲಕ ಪಕ್ಷಪಾತ ಬೇಡ ಎಂದು ಕಲಿಸಿದರು. ಸಹದೇವನ ಮೂಲಕ ಜ್ಞಾನಕ್ಕೆ ವಿನಯ ಇರಬೇಕು ಎಂದು ತಿಳಿಸಿದರು. ನಕುಲನ ಮೂಲಕ ಸೌಂದರ್ಯದ ಅಹಂಕಾರ ವ್ಯರ್ಥ ಎಂದು ಹೇಳಿದರು. ಅರ್ಜುನನ ಮೂಲಕ ಪ್ರತಿಭೆಗೆ ದೇವರ ಕೃಪೆಯು ಅಗತ್ಯ ಎಂದು ನೆನಪಿಸಿದರು. ಭೀಮನ ಮೂಲಕ ಬಲಕ್ಕೂ ವಿನಯವೇ ಅಲಂಕಾರ ಎಂದು ಬೋಧಿಸಿದರು. ಯುಧಿಷ್ಠಿರನ ಮೂಲಕ ಧರ್ಮವೇ ಮನುಷ್ಯನ ನಿಜವಾದ ಸಂಪತ್ತು ಎಂದು ಜಗತ್ತಿಗೆ ತೋರಿಸಿದರು. ಸ್ವರ್ಗವೆಂದರೆ ಕೇವಲ ಮರಣದ ನಂತರ ಸಿಗುವ ಸ್ಥಳವಲ್ಲ. ಸತ್ಯ, ಕರುಣೆ, ಪ್ರಾಮಾಣಿಕತೆ, ಕ್ಷಮೆ ಮತ್ತು ಧರ್ಮದಿಂದ ಬದುಕುವ ಮನಸ್ಸೇ ನಿಜವಾದ ಸ್ವರ್ಗ. ದ್ವೇಷ, ಅಹಂಕಾರ, ಸ್ವಾರ್ಥ ಮತ್ತು ಅಧರ್ಮದಿಂದ ತುಂಬಿದ ಮನಸ್ಸೇ ನಿಜವಾದ ನರಕ. ಆದ್ದರಿಂದ ನಾವು ಪಾಂಡವರ ಜೀವನದಿಂದ ಸ್ಫೂರ್ತಿ ಪಡೆದು ನಮ್ಮ ಜೀವನದಲ್ಲೂ ಧರ್ಮವನ್ನು ಪಾಲಿಸೋಣ. ಹಿರಿಯರನ್ನು ಗೌರವಿಸೋಣ. ಸತ್ಯವನ್ನು ಮಾತನಾಡೋಣ. ಯಾರಿಗೂ ಅನ್ಯಾಯ ಮಾಡಬೇಡೋಣ. ನಮ್ಮನ್ನು ನಂಬಿದವರನ್ನು ಎಂದಿಗೂ ಕೈಬಿಡಬಾರದು. ಒಳ್ಳೆಯ ಕರ್ಮಗಳನ್ನು ಮಾಡಿ ಸಮಾಜಕ್ಕೆ ಮಾದರಿಯಾಗೋಣ. ಈ ಪವಿತ್ರ ಕಥೆಯನ್ನು ತಾಳ್ಮೆಯಿಂದ ಆಲಿಸಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾದರೆ ನಿಮ್ಮ ಕುಟುಂಬದವರಿಗೂ, ಸ್ನೇಹಿತರಿಗೂ ಮತ್ತು ಮಕ್ಕಳಿಗೂ ಹಂಚಿಕೊಳ್ಳಿ. ಮಹಾಭಾರತದಂತಹ ಮಹಾಗ್ರಂಥಗಳ ಜ್ಞಾನ ಮುಂದಿನ ಪೀಳಿಗೆಗೂ ತಲುಪುವುದು ನಮ್ಮೆಲ್ಲರ ಜವಾಬ್ದಾರಿ. ಕೊನೆಯಲ್ಲಿ ಪರಮಾತ್ಮನು ಎಲ್ಲರಿಗೂ ಸದ್ಬುದ್ಧಿ, ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು. ನಮಸ್ಕಾರ. ಈ ಕಥೆ ಕೇವಲ ಪಾಂಡವರು ಸ್ವರ್ಗಕ್ಕೆ ಹೋದ ಕಥೆಯಲ್ಲ. ಇದು ಪ್ರತಿಯೊಬ್ಬ ಮನುಷ್ಯನ ಜೀವನದ ಪ್ರತಿಬಿಂಬವಾಗಿದೆ. ಮನುಷ್ಯ ಎಷ್ಟೇ ಶ್ರೀಮಂತನಾಗಿರಲಿ, ಎಷ್ಟೇ ಬಲಶಾಲಿಯಾಗಿರಲಿ, ಎಷ್ಟೇ ಸುಂದರನಾಗಿರಲಿ, ಎಷ್ಟೇ ಜ್ಞಾನಿಯಾಗಿರಲಿ, ಒಂದು ದಿನ ಈ ಎಲ್ಲವನ್ನೂ ಬಿಟ್ಟು ಹೋಗಲೇಬೇಕು. ಆದರೆ ಅವನ ಜೊತೆಗೆ ಬರುವುದು ಒಂದೇ ಒಂದು ವಿಷಯ, ಅದು ಅವನ ಧರ್ಮ ಮತ್ತು ಅವನ ಕರ್ಮ. ಈ ಕಥೆಯಲ್ಲಿ ನಾವು ನೋಡುತ್ತೇವೆ, ಯಾಕೆ ದ್ರೌಪದಿ ಮೊದಲು ಬಿದ್ದಳು, ಯಾಕೆ ಸಹದೇವ, ನಕುಲ, ಅರ್ಜುನ ಮತ್ತು ಭೀಮ ಒಬ್ಬೊಬ್ಬರಾಗಿ ಬಿದ್ದರು, ಯಾಕೆ ಯುಧಿಷ್ಠಿರನು ಮಾತ್ರ ಜೀವಂತವಾಗಿಯೇ ಸ್ವರ್ಗವನ್ನು ತಲುಪಿದನು. ಆ ನಾಯಿ ಯಾರು? ದೇವೇಂದ್ರನು ಯಾಕೆ ಯುಧಿಷ್ಠಿರನನ್ನು ಪರೀಕ್ಷಿಸಿದನು? ಕೊನೆಗೆ ಸ್ವರ್ಗದಲ್ಲಿ ನಡೆದ ಅಚ್ಚರಿಯ ಘಟನೆ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಮಹರ್ಷಿ ವೇದವ್ಯಾಸರು ಮಹಾಭಾರತದಲ್ಲಿ ಅತ್ಯಂತ ಸುಂದರವಾಗಿ ವಿವರಿಸಿದ್ದಾರೆ. ಆದ್ದರಿಂದ ಎಲ್ಲರೂ ಮನಸ್ಸನ್ನು ಏಕಾಗ್ರಗೊಳಿಸಿ ಈ ಪವಿತ್ರ ಕಥೆಯನ್ನು ಆಲಿಸಿ. ಈ ಕಥೆಯನ್ನು ಕೇಳುವುದರಿಂದ ಧರ್ಮದ ಮಹತ್ವ ತಿಳಿಯುತ್ತದೆ, ಅಹಂಕಾರದ ಅಪಾಯ ತಿಳಿಯುತ್ತದೆ ಮತ್ತು ಸತ್ಯ, ಕರುಣೆ ಹಾಗೂ ನಿಷ್ಠೆಯಿಂದ ಬದುಕಿದರೆ ಜೀವನವೇ ಹೇಗೆ ಸ್ವರ್ಗವಾಗುತ್ತದೆ ಎಂಬುದನ್ನು ಅರಿಯಬಹುದು. ಹಾಗಾದರೆ ಯಾವುದೇ ವಿಳಂಬ ಮಾಡದೆ ಮಹಾಭಾರತದ ಕೊನೆಯ ಮತ್ತು ಅತ್ಯಂತ ಪವಿತ್ರವಾದ ಅಧ್ಯಾಯವಾದ ಪಾಂಡವರ ಸ್ವರ್ಗಾರೋಹಣ ಎಂಬ ಈ ದಿವ್ಯ ಕಥೆಯನ್ನು ಆರಂಭಿಸೋಣ.